MDS ದಮ್ ಆಲು, ನಾಲ್ ತಡ್ಕ ಮತ್ತು ಮಶ್ರೂಮ್ ಮಸಾಲೆ. MDS ನಿಂದ ಊಟ ಪ್ರತಿ ಸಲ ಸ್ವಾದಿಷ್ಟಕರ. MDH ಯಾವಾಗ್ಲೂ ನಿಮ್ಗೆ ಹೊಸ ರುಚಿ ನೀಡಲು ಪ್ರತಿಬದ್ಧವಾಗಿದೆ. ಈ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಬಳಿಯಲ್ಲಿ ಗುರುತು ಇಟ್ಟಿದ್ದ 13 ಸ್ಥಳಗಳ ಉತ್ಖನನ ಸತತವಾಗಿ ಇವತ್ತು 3ನೇ ದಿನ. ನಿನ್ನೆ ಈ ಅನಾಮಧೇಯ ವ್ಯಕ್ತಿ ಗುರುತಿಸಿದ್ದ ಪಾಯಿಂಟ್ ನಂಬರ್ 1 ಮೊದಲ ಸ್ಥಳ. ಇಲ್ಲಿ ಉತ್ಖನನ ನಡೆಯೋ ಸಂದರ್ಭದಲ್ಲಿ ಡೆಬಿಟ್ ಕಾರ್ಡ್, ಪಾನ್ ಕಾರ್ಡ್ ಇವೆಲ್ಲವೂ ಕೂಡ ಸಿಕ್ಕಿತ್ತು. ಇದೀಗ ಈ ಡೆಬಿಟ್ ಕಾರ್ಡ್ ಹಿಂದಿನ ರಹಸ್ಯ ಬಯಲಾಗಿದೆ. ಡೆಬಿಟ್ ಕಾರ್ಡ್ ಅನ್ನ ಕಳೆದುಕೊಂಡಿದ್ರು ಒಬ್ಬ ಮಹಿಳೆ. ಆಕೆ ಇನ್ನೂ ಜೀವಂತವಾಗಿದ್ದಾರೆ. ಅನಾರೋಗ್ಯದಿಂದಾಗಿ ಪಾನ್ ಕಾರ್ಡ್ ಹೊಂದಿದ್ದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಸಾವಿಗೀಡಾದ ವ್ಯಕ್ತಿಯ ತಾಯಿಗೆ ಸೇರಿದ್ದ ಡೆಬಿಟ್ ಕಾರ್ಡ್ ಕೂಡ ನಿನ್ನೆ ಸಿಕ್ಕಿತ್ತು. ನೆಲಮಂಗಲ ಮೂಲದ ಮಹಿಳೆಯನ್ನ SIT ತಂಡ ಸಂಪರ್ಕ ಮಾಡಿದೆ. ಎಲ್ಲ ಊಹಾಪೋಹಗಳಿಗೆ ತೆರೆ ಎಳೆದಿದೆ SIT. ಈ ಡೆಬಿಟ್ ಕಾರ್ಡು, ಪಾನ್ ಕಾರ್ಡು ಇವೆಲ್ಲವೂ ಕೂಡ ಹೀಗೆ ನಿಗೂಢವಾಗಿ ಸಾವನ್ನಪ್ಪಿದ ವ್ಯಕ್ತಿಗಳಿಗೆ ಸೇರಿದ್ದಿರಬಹುದಾ ಅನ್ನೋ ಅನುಮಾನ ಇತ್ತು. ಇದನ್ನ ಒಂದು ದಿನದ ಒಳಗೇನೆ 24 ಗಂಟೆಗಳ ಒಳಗೇನೆ SIT ಕ್ಲಾರಿಫೈ ಮಾಡಿದೆ. ಡೆಬಿಟ್ ಕಾರ್ಡ್ ಆ ವ್ಯಕ್ತಿ ಇನ್ನು ಜೀವಂತವಾಗಿದ್ದಾರೆ. ಪಾನ್ ಕಾರ್ಡ್ ಅನಾರೋಗ್ಯದಿಂದ ಮೃತಪಟ್ಟಿದ್ರು ವ್ಯಕ್ತಿ, ಆದರೆ ಅವರ ತಾಯಿ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಪಾನ್ ಕಾರ್ಡ್, ಡೆಬಿಟ್ ಕಾರ್ಡ್ಗೂ ಧರ್ಮಸ್ಥಳ ಗ್ರಾಮದ ಸುತ್ತಲೂ ನಡೆದಿದೆ ಎನ್ನಲಾದ ನಿಗೂಢ ಸ್ವರೂಪದ ಹತ್ಯೆ ಹಾಗೆ ಅತ್ಯಾಚಾರಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನ SIT ತಂಡ ಸ್ಪಷ್ಟಪಡಿಸಿದೆ. ಇನ್ನು ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಅಂದ್ರೆ 3 ಪ್ರತಿನಿಧಿಗಳು ಹಾಗೆ ವಿಡಿಯೋ ಜರ್ನಲಿಸ್ಟ್ ಸತತವಾಗಿ ಧರ್ಮಸ್ಥಳದಿಂದಲೇ ಅಲ್ಲಾಗ್ತಾ ಇರುವ ಪ್ರತಿಯೊಂದು ತನಿಖೆ ಹಾಗೆ ಘಟನೆಗಳ ಗ್ರೌಂಡ್ ರಿಪೋರ್ಟ್ ಅನ್ನ ಪ್ರತಿನಿತ್ಯ ನಿಮ್ಮ ಮುಂದಿಡ್ತಿದ್ದಾರೆ. ಅದರಲ್ಲೂ ಇವತ್ತು ಈ ತನಿಖೆ ಅಧಿಕೃತವಾಗಿ ಪ್ರಾರಂಭವಾಗಿ 5 ದಿನ, ಉತ್ಖನನ ಪ್ರಾರಂಭವಾಗಿ 3ನೇ ದಿನ. ಇವತ್ತು ಏನೇನಾಯ್ತು ಬೆಳವಣಿಗೆಗಳು ಇದೆಲ್ಲವನ್ನ ನಮ್ಮ ಪ್ರತಿನಿಧಿ ಅಭಿಷೇಕ್ ವಿವರಿಸಿದ್ದಾರೆ. ಗಮನಿಸಿ. ಧರ್ಮಸ್ಥಳದ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳ 6ರಲ್ಲಿ ಇವತ್ತು ಉತ್ಖನನ ಮಾಡಿರುವಂಥದ್ದು. ಆ ಪ್ರದೇಶದಲ್ಲಿ ಓರ್ವ ವ್ಯಕ್ತಿಯ ಮೂಳೆಗಳು ಈಗಾಗಲೇ ಸಿಕ್ಕಿರುವಂಥದ್ದು. ಆ ಮೂಳೆಗಳನ್ನು ವಿಶೇಷ ತನಿಖಾ ತಂಡದ ಅಧಿಕಾರಿಗಳು ಈ ಒಂದು ಪೊಲೀಸ್ನ ವಾಹನದಲ್ಲೇನಿದ್ದಾರೆ ಇಲ್ಲಿ ಬಕೆಟ್ನಲ್ಲಿ ಅದನ್ನು ಶೇಖರಣೆ ಮಾಡಿಕೊಂಡು ಬಂದಿರುವಂಥದ್ದು. ವ್ಯವಸ್ಥಿತವಾಗಿ ಅದನ್ನು ತೆಗೆದುಕೊಂಡು ಬಂದು ವಾಹನದಲ್ಲಿ ಇರಿಸಿದ್ದಾರೆ. ಈ ಸದ್ಯದ ಮಟ್ಟಿಗೆ ಸೋಕೋ ತಂಡ ಇತ್ತು, FSL ತಂಡ ಇತ್ತು. ಅವರೆಲ್ಲರ ಸಮ್ಮುಖದಲ್ಲಿ ಆ ಒಂದು ಕಳೆಬರಹ ಅಥವಾ ಅಸ್ಥಿಪಂಜರದ ಮತ್ತೊಂದು ಭಾಗವನ್ನ ಕ್ಲೀನ್ ಆಗಿ ಸೈಂಟಿಫಿಕ್ ಆಗಿ ಶೇಖರಣೆ ಮಾಡೋದ್ರ ಜೊತೆಗೆ ಆ ಒಂದು ಚಿತ್ರಣವನ್ನ ನಾವು ನಿಮಗೆ ತೋರಿಸ್ತಾ ಇದ್ದೇವೆ. ಈ ಒಂದು ವಾಹನದಲ್ಲಿ ಕಳೆಬರಹವನ್ನ ತೆಗೆದುಕೊಂಡು ಪೊಲೀಸ್ ಅಧಿಕಾರಿಗಳು ಅಂದ್ರೆ ವಿಶೇಷ ತನಿಖಾ ತಂಡದ ಸದಸ್ಯರು ಆ ಅನಾಮಧೇಯ ವ್ಯಕ್ತಿ ಅಥವಾ ಮುಸುಕುದಾರಿಯನ್ನ ಕರೆದುಕೊಂಡು ಈಗಷ್ಟೇ ಹೊರಡ್ತಾ ಇರುವಂತಹ ಚಿತ್ರಣವನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ತೋರಿಸ್ತಾ ಇರುವಂತದ್ದು. ಕಳೆದ 3 ದಿನಗಳಿಂದ ಅಂದ್ರೆ ನಿನ್ನೆ ಹಾಗೂ ಮೊನ್ನೆ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಅಸ್ಥಿ ಪತ್ತೆಯಾಗಿರಲಿಲ್ಲ. ಆದ್ರೆ ಈ ಸದ್ಯದ ಮಟ್ಟಿಗೆ 3ನೇ ದಿನ ಆಗಿದೆ. 3ನೇ ದಿನ ಪತ್ತೆಯಾದಂತ ಕಳೆಬರವನ್ನ ಅಸ್ಥಿಯನ್ನ ತೆಗೆದುಕೊಂಡು ಈಗಷ್ಟೇ ಹೊರಟಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಇಂದಿನ ದಿನದ ಕಾರ್ಯಾಚರಣೆ ಅಂತ್ಯ ಆಗಿರುವಂತದ್ದು. AC ರವರಿರ್ಬೋದು, IPS ಅಧಿಕಾರಿಗಳಾದಂಥ ದಯಾಮರ್ ಅವರ ನೇತೃತ್ವದಲ್ಲಿ ಇವತ್ತು ಈ ಒಂದು ತನಿಖೆ ಇಲ್ಲಿವರೆಗೂ ಮುಂದುವರೆದಿರುವಂಥದ್ದು. ಸಾಮಾನ್ಯವಾಗಿ 5 ಗಂಟೆ ಅಥವಾ 5:15 ಅಷ್ಟೊತ್ತಿಗೆ ಮುಕ್ತಾಯವಾಗ್ತಿದ್ದಂಥ ಈ ಒಂದು ಉತ್ಖನನ ಇವತ್ತು ಸಮಯ 7:36 ಆದರೂ ಕೂಡ ಮುಕ್ತಾಯವಾಗಿರಲಿಲ್ಲ. ಈಗ ಕೇವಲ ನಿಮಿಷಗಳ ಹಿಂದಷ್ಟೇ ಉತ್ಖನನ ಕಾರ್ಯ ಮುಕ್ತಾಯವಾಗಿದ್ದು ಈ ಸದ್ಯದ ಮಟ್ಟಿಗೆ ಆ ಒಂದು ಉತ್ಖನನವಾದ ಜಾಗದಲ್ಲಿ ಒಂದಿಷ್ಟು ಮೆಟಲ್ ಶೀಟ್ಗಳನ್ನು ಅಳವಡಿಸಿ ಆ ಜಾಗವನ್ನು ಭದ್ರಗೊಳಿಸಿಕೊಂಡಿರುವಂಥದ್ದು. ನೀರು ಅಲ್ಲಿಗೆ ಹೋಗಬಾರ್ದು, ಉಳಿದಂತೆ ಯಾವುದೇ ರೀತಿಯ ಬದಲಾವಣೆ ಆ ಜಾಗದಲ್ಲಿ ಆಗಬಾರ್ದು ಅಂತ ಆ ಏರಿಯಾವನ್ನು ಸೆಕ್ಯೂರ್ ಮಾಡಿಕೊಂಡು ಈಗಷ್ಟೇ ಪೊಲೀಸ್ ಅಧಿಕಾರಿಗಳು ಆ ಅನಾಮಧೇಯ ವ್ಯಕ್ತಿಯನ್ನ ಕರೆದುಕೊಂಡು ಹೋದಂತ ಚಿತ್ರಣ. ನಾಳೆ ಏನೇನಾಗುತ್ತೆ, ದಿನ 4ಕ್ಕೆ ಏನೆಲ್ಲ ಸಿಗುತ್ತೆ, ಪಾಯಿಂಟ್ ನಂಬರ್ 7, 8, 9, 10, 11, 12, 13 ಈ ಇಷ್ಟು ಜಾಗಗಳನ್ನ ಒಂದಾದ ನಂತರ ಉತ್ಖನನ ಮಾಡಿದಂತ ಸಂದರ್ಭದಲ್ಲಿ ಏನಾದ್ರೂ ಕಳೆಬರಹಗಳು ಸಿಗುತ್ತಾ, ಆ ವ್ಯಕ್ತಿ ಹೇಳಿದಂತ ಮಾಹಿತಿ ಈ ಒಂದು ಘಟನೆಗೆ ಸಂಬಂಧವನ್ನ ನೇರವಾಗಿ ಹೋಲುತ್ತಾ, ಆ ವ್ಯಕ್ತಿ ಹೇಳಿದಂತೆ ಅಂದ್ರೆ ಮ್ಯಾಜಿಸ್ಟ್ರೇಟ್ನ ಮುಂದೆ ಆ ಮುಸುಕುದಾರಿ ಒಪ್ಕೊಂಡಂತೆ ಅನಾಥ ಶವ ಅಥವಾ ಇದು
ಇದು ಅನಾಮಧೇಯ ಶವವಾಗಿತ್ತ, ಇದರ ಹಿಂದೆ ಏನೆಲ್ಲ ಇರಬಹುದು, ಈ ಒಂದು ಅಸ್ಥಿ ಯಾವ ಮಾಹಿತಿಯನ್ನ ಬಿಟ್ಕೊಡುತ್ತೆ, ಈ ವಿಚಾರವಾಗಿ ದೂರು ದಾಖಲಾಗಿದೆಯಾ, ಪಂಚಾಯತ್ ಗಮನಕ್ಕೆ ಬಂದಿದೆಯಾ, ಅಥವಾ ಇದು ಅನಧಿಕೃತ ಸಾವ, ಆತ ಹೇಳಿದಂತೆ ಕುಟುಂಬದ ಅಂದ್ರೆ ಧರ್ಮಸ್ಥಳದ ಪ್ರಭಾವಿ ಕುಟುಂಬದ ಕೈವಾಡ ಇದರ ಹಿಂದೆ ಇದೆಯಾ, ಇಂತಹ ಅನೇಕ ಆಯಾಮಗಳಿಗೆ ಈ ಕಳೆ ಬರಹದ ರಿಪೋರ್ಟ್ ಬಂದಾಗಷ್ಟೇ ನಿಖರವಾದ ಮಾಹಿತಿ ಸಿಗುವಂಥದ್ದು. ಸೊ ಈ ಸದ್ಯದ ಮಟ್ಟಿಗೆ ದಿನ 3 ಉತ್ಖನನ ಮುಗಿದಿರುವಂಥದ್ದು. ಪಾಯಿಂಟ್ ನಂಬರ್ 6ರಲ್ಲಿ ಕಳೆಬರ ಸಿಕ್ಕಿದೆ, 12 ಪೀಸ್ ಬೋನ್ಗಳು ಸಿಕ್ಕಿದೆ ಅಂತ ಮಾಹಿತಿ ಇದೆ. ರಿಪೋರ್ಟ್ಗಾಗಿ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಅಲ್ಲಿಗೆ ಈ ಧರ್ಮಸ್ಥಳ ಪ್ರಕರಣದಲ್ಲಿ ಗುರುವಾರ ಅಂದ್ರೆ ಇವತ್ತು ಭಾರೀ ಬೆಳವಣಿಗೆಗಳೇ ನಡೆದಿದೆ. ಮೊದಲ ಸ್ಥಳದಲ್ಲಿ ಸಿಕ್ಕಿದ ಪಾನ್ ಕಾರ್ಡ್ ಹಾಗೆ ಡೆಬಿಟ್ ಕಾರ್ಡ್ ಅದರ ವಿವರ ಹೊರಬಿದ್ದಿದೆ. ಆ ವ್ಯಕ್ತಿ ನೆಲಮಂಗಲ ಮೂಲದ ಸುರೇಶ್ ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. 2025ರಲ್ಲೇನೆ ಅವರು ಈ ವರ್ಷವೇ ಕಾಮಾಲೆಯಿಂದ ಮೃತಪಟ್ಟಿದ್ರು ಅನ್ನೋ ಮಾಹಿತಿ ಕೂಡ ಇದೆ. ಆದರೆ ಇದಕ್ಕಿಂತ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಇವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಅನಾಮಿಕ ಮುಸುಕುಧಾರಿ ವ್ಯಕ್ತಿ ಗುರುತಿಸಿದ್ದ 6ನೇ ಸ್ಪಾಟ್, ಈ 6ನೇ ಸ್ಥಳದಲ್ಲಿ ಅಗಿಯೋ ಕಾರ್ಯ ಮಾಡುವಾಗ ಸಿಕ್ಕ ಅಸ್ಥಿಪಂಜರದ ಕೆಲ ಅಂಶಗಳು. ಇದು ಯಾರಿಗೆ ಸೇರಿದ್ದು, ಇದರ ಹಿಂದಿರುವ ರಹಸ್ಯ ಏನು, ಇದರ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಎರಡು ಶವಗಳಿಗೆ ಸಂಬಂಧಿಸಿದ ಮೂಳೆಗಳು ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ನಾನು ಹೂತು ಹಾಕಿರುವಂತಹ ಜಾಗಗಳು ನನಗೆ ನೆನಪಿದೆ ಅನ್ನೋ ಮಾದರಿಯಲ್ಲೇ ಹೇಳಿಕೆಯನ್ನ ನೀಡಿದ್ದರಿಂದ ಇವತ್ತಿನ ವಿಚಾರಣೆ ಅಥವಾ ತನಿಖೆ ಮೇಲೆ ಎಲ್ಲರ ಕಣ್ಣು ನೆಟ್ಟಿತ್ತು. ನಾನು ಹೂತು ಹಾಕಿದ್ರೆ ಹೇಳ್ತಾ ಇದ್ದ ಆ ಜಾಗದಲ್ಲಿ ಯಾಕೆ ಪೂರ್ಣ ಪ್ರಮಾಣದ ಅಸ್ಥಿಪಂಜರ ಇಲ್ಲ? ಧರ್ಮಸ್ಥಳ ಆಪರೇಷನ್ ಅಸ್ಥಿಗೆ ಮೊದಲ ಸಕ್ಸಸ್. 6 ಪಾಯಿಂಟ್ ಸಿಕ್ಕಿದ್ದು ಬರೋಬ್ಬರಿ 15 ಮೂಳೆ. ಧರ್ಮಸ್ಥಳದಲ್ಲಿ ಪ್ರಭಾವಿಗಳ ಸೂಚನೆ ಮೇರೆಗೆ 100 ಶವಗಳನ್ನ ಹೂತು ಹಾಕಿರೋದಾಗಿ ನಿಗೂಢ ವ್ಯಕ್ತಿ ನೀಡಿದ ದೂರಿನ ಮೇರೆಗೆ ದಾಖಲಾದ ಪ್ರಕರಣದಲ್ಲಿ ಭಾರಿ ಬೆಳವಣಿಗೆಗಳು ನಡೆಯುತ್ತಿವೆ. ಸಾಕ್ಷಿ ದೂರುದಾರ ತೋರಿಸಿದ ಮೊದಲ ಜಾಗದಲ್ಲಿ ಎಸ್ಐಟಿ ನೆಲ ಅಗೆದಾಗ ಪ್ಯಾನ್ ಕಾರ್ಡ್ ಹಾಗೂ ಎಟಿಎಂ ಕಾರ್ಡ್ ಪತ್ತೆಯಾಗಿತ್ತು. 6ನೇ ಸ್ಥಳದಲ್ಲಿ ಅಸ್ಥಿಪಂಜರಗಳು ಸಿಕ್ಕಿವೆ. ದಿನವೂ ನಿಗೂಢ ಸಮಾಧಿ ಅಗೆಯುವ ಕೆಲಸ ಜಾರಿಯಲ್ಲಿದ್ದು, ದೂರುದಾರರು ಗುರುತಿಸಿದ್ದ 6ನೇ ಸ್ಥಳದಲ್ಲಿ ಗುರುವಾರ ವಿಶೇಷ ತನಿಖಾ ತಂಡಕ್ಕೆ ದೇಹದ ಭಾಗಶಃ ಅಸ್ಥಿಪಂಜರ ಸಿಕ್ಕಿದೆ. ಆದ್ರೆ ಅಲ್ಲಿ ತಲೆಬುರುಡೆ ಸಿಕ್ಕಿಲ್ಲ. 15 ಮೂಳೆಗಳು ಪತ್ತೆಯಾಗಿವೆ ಅಂತ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದು, ಸ್ಥಳದಲ್ಲೇ ಇದ್ದ ವಿಧಿವಿಜ್ಞಾನ ತಜ್ಞರು ಮೇಲ್ನೋಟಕ್ಕೆ ನೋಡಿದಾಗ ಇದು ಪುರುಷನ ಮೂಳೆಗಳಂತೆ ಕಾಣಿಸುತ್ತಿವೆ. 6ನೇ ಸಮಾಧಿಯಲ್ಲಿ 15 ಮೂಳೆಗಳು ಸಿಕ್ಕಿದ್ದು, ನೇತ್ರಾವತಿ ಸ್ನಾನಘಟ್ಟದ ಅರಣ್ಯದಲ್ಲಿ ಪುರುಷನ ಮೂಳೆ ದೊರೆತಿವೆ. ಕೈ ಕಾಲು ಭಾಗದ ಮೂಳೆಗಳು ಪತ್ತೆಯಾಗಿದ್ದು, ಅವುಗಳನ್ನ ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆ. ಸದ್ಯ 4 ಅಡಿ ಆಳದಲ್ಲಿ ಎಲುಬುಗಳು ಸಿಕ್ಕಿದ್ದು, ಮತ್ತಷ್ಟು ಆಳಕ್ಕೆ ಗುಂಡಿ ಅಗೆಯಲು ನಿರ್ಧರಿಸಲಾಗಿದೆ. ಮೂಳೆಗಳನ್ನ ನಾಜೂಕಾಗಿ ಸಂಗ್ರಹಿಸಿ ಲ್ಯಾಪ್ಟಾಪ್ನಲ್ಲಿ ಮಾಹಿತಿ ದಾಖಲಿಸಲಾಗಿದೆ. 6ನೇ ಪಾಯಿಂಟ್ ಸಂರಕ್ಷಿತ ವಲಯ ಎಂದು ಘೋಷಣೆ ಮಾಡಲಾಗಿದ್ದು, ಮಣ್ಣು ನೀರು ಸೇರದಂತೆ ತಡೆಯಲು ಸಮಾಧಿ ಸುತ್ತ ತಗಡು ಶೀಟು ಕಂಬಗಳನ್ನ ಅಳವಡಿಸಲಾಗಿದೆ. ಭದ್ರತೆಗಾಗಿ 8 ರಿಂದ 10 ಕಂಬಗಳು, ಲೈಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸದ್ಯಕ್ಕೆ 15 ಮೂಳೆ, ಆದರೆ ಇನ್ನು ಮುಂದುವರಿತಾ ಮತ್ತಷ್ಟು ಅಸ್ಥಿಪಂಜರವೋ ಮೂಳೆಯೋ ಅಥವಾ ಈ ಪ್ರಕರಣಕ್ಕೆ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷ್ಯವೋ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲೇನೆ ತನಿಖೆ ನಡೀತಾ ಇದೆ. ಆದರೆ ಈ ಪ್ರಕರಣದ ತನಿಖೆ ಹಾಗೆ ಇದನ್ನೊಂದು ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗೋದು ಸುಲಭದ ವಿಚಾರ ಅಲ್ಲ. ಯಾಕಂದ್ರೆ ಕ್ರೈಮ್ ನಡೆದಿದೆ ಅಂತ ಹೇಳಲಾಗ್ತಾ ಇರೋದು ನಿನ್ನೆ ಮೊನ್ನೆಯಲ್ಲ. ದಶಕಗಳ ಹಿಂದೆ ಅತ್ಯಾಚಾರ ಆಗಿದೆ, ದಶಕಗಳ ಹಿಂದೆ ಕೊಲೆ ಆಗಿದೆ, ಅನೇಕ ವರ್ಷಗಳ ಕಾಲ ಹೀಗೆ ಆಗ್ತಾ ಇತ್ತು ಈ ಜಾಗದಲ್ಲಿ. ಆ ಎಲ್ಲ ಶವಗಳನ್ನ ನಾನೇನೆ 2014ನೇ ಇಸ್ವಿವರೆಗೂ 1990ರ ದಶಕದಿಂದ 2014ನೇ ಇಸ್ವಿವರೆಗೂ ನಾನೇ ದಫನ್ ಮಾಡಿದ್ದೆ ಅಂತ ಹೇಳಿ ಈ ವ್ಯಕ್ತಿ ಆರೋಪ ಮಾಡಿದ್ದಾನೆ. ಈತನ ಆರೋಪದ ಆಧಾರದ ಮೇಲೆನೆ ತನಿಖೆ ನಡೀತಾ ಇದೆ. ತನಿಖೆಯ ಭಾಗವಾಗಿ 15 ಮೂಳೆ ಈವರೆಗೂ ಸಿಕ್ಕಿದೆ. ಆದರೆ ಅತ್ಯಾಚಾರ ನಡೆದಿತ್ತಾ ಅಥವಾ ಅತ್ಯಾಚಾರದ ಯತ್ನ ನಡೆದಿತ್ತಾ, ಇದಕ್ಕೆ ಈವರೆಗೂ ಯಾವುದೇ ರೀತಿಯ ಗುರುತು ಅಥವಾ ಸಾಕ್ಷ್ಯ ಸಿಕ್ಕಿಲ್ಲ. ಸಿಗೋದು ಕಷ್ಟ. ಯಾಕಂದ್ರೆ ಫೋರೆನ್ಸಿಕ್ ಎಕ್ಸ್ಪರ್ಟ್ಗಳೇ ಹೇಳೋ ರೀತಿಯಲ್ಲಿ
ವರ್ಷಾನುಗಟ್ಲೆ ಕಳೆದು ಬಿಟ್ಟಿದ್ರೆ ಅದಕ್ಕೆ ಅಂದರೆ ಈ ಅತ್ಯಾಚಾರದ ಆರೋಪಕ್ಕೆ ಪೂರಕವಾದ ಸಾಕ್ಷ್ಯಗಳನ್ನು ನಾವು ಆ ಕಳೇಬರದಿಂದ ಪತ್ತೆ ಹಚ್ಚೋದು ಕಷ್ಟ ಸಾಧ್ಯ. ಇತ್ತೀಚಿನ ಕಳೇಬರ ಆದರೆ ಸತ್ಯಾಂಶ ಹೊರಗೆ ಬರೋದು ಕಷ್ಟ ಅಲ್ಲ. ಅನ್ಲೆಸ್ ಡೆಲಿಬ್ರೇಟ್ ಆಗಿ ಯಾರಾದರೂ ಸಾಕ್ಷ್ಯನಾಶದ ಪ್ರಯತ್ನ ಮಾಡಿದರೆ ಮಾತ್ರ ರೀಸೆಂಟ್ ಪ್ರಕರಣಗಳಲ್ಲೂ ಕೂಡ ಎಕ್ಸಾಮಿನೇಷನ್ ನಂತರದಲ್ಲಿ ಸತ್ಯವನ್ನ ಹೊರಗಿಡೋದು ಕಷ್ಟ ಆಗತ್ತೆ. ಆದರೆ ಈ ಕಳೇಬರ ಹಳೇದಾಗ್ಬಿಟ್ರೆ ಇಡೀ ಅಸ್ಥಿಪಂಜರವೂ ಸಿಗದಲೆ ಕೇವಲ ಅಲ್ಲೊಂದು ಇಲ್ಲೊಂದು ಮೂಳೆಗಳು ಸಿಕ್ಕಿದ್ರೆ ಈ ಪ್ರಕರಣದಲ್ಲಿ ಎಷ್ಟೇ ಸೈಂಟಿಫಿಕ್ ಆಗಿ ತನಿಖೆಯನ್ನು ನಡೆಸಿದ್ರೂ ಕೂಡ ಒಂದು ಪ್ರಾಪರ್ ಎವಿಡೆನ್ಸ್ ಸ್ಟೇಟ್ಮೆಂಟ್ಗಳನ್ನು ಹೊರತುಪಡಿಸಿದ್ರೆ ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಈ ಪ್ರಕರಣದಲ್ಲಿ ಮುಂದಿಡೋದು ಕಷ್ಟ ಸಾಧ್ಯ. ಕೆಲ ಅಸ್ಥಿಪಂಜರಗಳು ಸಿಗ್ದಲೇನೆ ಇರಬಹುದು. ಈತ 300ಕ್ಕೂ ಹೆಚ್ಚು ಅಂತ ಹೇಳಿ ಲೆಕ್ಕ ಕೊಡ್ತಾನೆ. ಅಟ್ಲೀಸ್ಟ್ 3 ಅಥವಾ 30 ಸಿಗುತ್ತಾ ಅದೇ ಅನುಮಾನ ಇದೆ ಇಷ್ಟು ವರ್ಷಗಳ ನಂತರದಲ್ಲಿ. ಇನ್ನು ಈ ರೀತಿಯಾಗಿ ಮೂಳೆ ಸಿಕ್ಕಿದ್ರೂ ಕೂಡ ದೇಹದ ಯಾವುದೋ ಭಾಗದ ಮೂಳೆ ಸಿಕ್ಕರೆ ತನಿಖೆಗೆ ಪೂರಕವಾಗತ್ತಾ? ಅಲ್ಲೂ ಕೂಡ ಟ್ವಿಸ್ಟ್ ಇದೆ. ಸಿಕ್ಕಿದ್ರೆ ತಲೆಬುರುಡೆ ಅಥವಾ ತೊಡೆ ಭಾಗದ ಮೂಳೆ, ಕಾಲಿನ ಮೂಳೆಗಳು ಇವು ಪರೀಕ್ಷೆಗೆ ಬಹಳ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸುತ್ತೆ. ಅದರಲ್ಲೂ ಕೊಲೆ ಯತ್ನ ಈ ರೀತಿಯಾದ ಪ್ರಯತ್ನ ನಡೆದಿದ್ರೆ ಈ ಮೂಳೆಗಳು ಸಾಕ್ಷಿಯಾಗಬಲ್ಲದು. ಹೇಗೆ? ಮೂಳೆಗಳ ಮೇಲೆ ಪೆಟ್ಟು ಬಿದ್ದಿರುತ್ತೆ. ಪೆಟ್ಟು ಬಿದ್ದಿದ್ರೆ ಆ ಪೆಟ್ಟಿನ ಕುರುಹುಗಳು ಇನ್ನೂ ಉಳಿದಿದ್ರೆ ಆ ಮೂಲಕ ಅದನ್ನು ಕಂಡುಹಿಡಿಯಬಹುದಾಗತ್ತೆ. ವಿಷ ಕೊಟ್ಟು ಕೊಂದಿದ್ರೂ ಕೂಡ ಅದರ ಕೆಲ ಅಂಶಗಳು ಆ ಮೂಳೆಯಲ್ಲಿ ಉಳಿದಿರುವ ಸಾಧ್ಯತೆಗಳಿರತ್ತೆ. ಮೂಳೆ ಮೇಲೆ ಪೆಟ್ಟೆ ಆಗದೆ ಇದ್ರೆ ವರದಿ ನೀಡೋದು ಕಷ್ಟ ಆಗುತ್ತೆ. ಈಗ 15 ಮೂಳೆ ಸಿಕ್ಕಿದೆ, ಆದರೆ ಎಕ್ಸಾಮಿನೇಷನ್ ಆಗಬೇಕು. ಅದು ಮಹಿಳೆಯದ್ದೋ ಪುರುಷನದ್ದೋ ಹೇಗೆ ಸತ್ರು ಅನ್ನೋದು ಕಂಡುಹಿಡಿಬೇಕಲ್ಲ, ಯಾವಾಗ ಸತ್ರು ಅನ್ನೋದು ಕಂಡುಹಿಡಿಬೇಕಲ್ಲ. ಆ ಸಂದರ್ಭದಲ್ಲಿ ಈ ರೀತಿಯ ಪೆಟ್ಟೋ, ವಿಷಪ್ರಾಶನವೋ, ಮತ್ತೊಂದೋ ಮಗದೊಂದು ಅದರ ಡೀಟೇಲ್ಸನ್ನು ಈ ವರದಿಯಲ್ಲಿ ಉಲ್ಲೇಖ ಮಾಡೋದು ಬಹಳ ಮುಖ್ಯವಾಗುತ್ತೆ. ಈಗ ಸಿಕ್ಕಿರೋದು ಅಲ್ಲಿರುವ ತಜ್ಞರ ಪ್ರಕಾರ, ಆ ತಜ್ಞರು ಹೇಳಿದ ಮಾಹಿತಿಯನ್ನು ಬಲ್ಲ ಮೂಲಗಳು ಮಾಧ್ಯಮಗಳಿಗೆ ಕೊಟ್ಟಿರೋ ಪ್ರಕಾರ ಓರ್ವ ಪುರುಷನ ಮೂಳೆಗಳು. ಆ ವ್ಯಕ್ತಿ ಯಾವಾಗ ಸತ್ತ ಅನ್ನೋದರ ಆಧಾರದ ಮೇಲೆ ತನಿಖೆ ನಡೆಯುತ್ತೆ. ರೀಸೆಂಟಾಗಿ ಸತ್ತಿದ್ದು ಅಂತಾದರೆ ಬಹುಶಃ ಈತ ಮಾಡ್ತಾ ಇರುವ ಆರೋಪ ಏನಿದೆ, ಈ ಮುಸುಕುದಾರಿ, ಅದಕ್ಕೂ ಈ ಮೂಳೆಗಳಿಗೂ ಸಂಬಂಧ ಇಲ್ಲದೆ ಹೋಗಬಹುದು. ಅಥವಾ ಈತ ದಶಕಗಳ ಹಿಂದೆ ಸತ್ತ ವ್ಯಕ್ತಿ ಅನ್ನೋದಾದರೆ ಯಾವ ಕಾರಣಕ್ಕೆ ಸತ್ತ ಅನ್ನೋದನ್ನು ಕೂಡ ಕಂಡುಹಿಡಿಬೇಕಾಗತ್ತೆ. ಯಾರೀತ ಅನ್ನೋದನ್ನು ಕೂಡ ಕಂಡುಹಿಡಿಬೇಕಾಗತ್ತೆ. ತನಿಖೆ ನಾಳೆ ಕೂಡ ಮುಂದುವರಿಯೋದ್ರಿಂದ ಈ ಬಗ್ಗೆ ಕುತೂಹಲ ಉಳಿದೇ ಇದೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನು ಹೂಳಲಾಗಿದೆ ಅನ್ನೋ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಅದರಲ್ಲೂ ಈ ಅನಾಮಿಕ ಮುಸುಕುದಾರಿ ಗುರುತಿಸಿದ 6ನೇ ಪಾಯಿಂಟ್ನಲ್ಲಿ ಮೂಳೆ ತರಹದ ವಸ್ತುಗಳು ಸಿಕ್ಕಿದೆ. ಆದರೆ ಈ ವಿಚಾರದಲ್ಲೂ ಕೂಡ ತನಿಖಾಧಿಕಾರಿಗಳು ಕೆಲ ಟ್ವಿಸ್ಟ್ಗಳನ್ನು ಕೊಡ್ತಿದ್ದಾರೆ. ಈ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಆರನೇ ಗುಂಡಿಯಲ್ಲಿ ಸಿಕ್ಕೇ ಬಿಡ್ತು ಕಳೆಬರ. ಇದ್ದಕ್ಕಿದ್ದಂತೆ ಬಿಗ್ ಟ್ವಿಸ್ಟ್, ಅದು ಅದಲ್ಲ. ಧರ್ಮಸ್ಥಳದ ನೇತ್ರಾವತಿ ಘಾಟ್ ಬಳಿಯ ಕಾಡು ಪ್ರದೇಶದಲ್ಲಿ ನಡೆದಿದೆ ಎನ್ನಲಾದ ನಿಗೂಢ ಶವಹೂತ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಪಾಯಿಂಟ್ 6ರಲ್ಲಿ 1.5 ಗಂಟೆಗಳ ಉತ್ಖನನದ ನಂತರ ಮೂಳೆ ರೀತಿಯಲ್ಲಿ ವಸ್ತುವನ್ನ ಪತ್ತೆ ಮಾಡಲಾಗಿದೆ. ಆದರೆ ಇದರಲ್ಲೂ ಒಂದು ಬಿಗ್ ಟ್ವಿಸ್ಟ್ ಇದೆ. 6ನೇ ಗುಂಡಿಯಲ್ಲಿ ಸಿಕ್ಕ ಮೂಳೆ ಅದಲ್ವಾ? ಪಾಯಿಂಟ್ ನಂಬರ್ 6 ಎಂದು ಗುರುತಿಸಲಾದ ಸ್ಥಳದಲ್ಲಿ 1.5 ಗಂಟೆಗಳ ಕಾಲ ನಡೆಸಿದ ಉತ್ಖನನ ಕಾರ್ಯಾಚರಣೆಯಲ್ಲಿ ಮೂಳೆ ಸಿಕ್ಕಿದೆ. ಆದರೆ ಇದೀಗ ಮೇಲ್ನೋಟಕ್ಕೆ ಪುರುಷನದ್ದು ಎಂದು ಭಾವಿಸಲಾಗಿದ್ದು ಪ್ಲಾಸ್ಟಿಕ್ ಕವರ್ನಲ್ಲಿ ಇರಿಸಿ ಫಾರೆನ್ಸಿಕ್ ಲ್ಯಾಬ್ಗೆ ರವಾನಿಸಲಾಗಿದೆ. ಅನನ್ಯ ಭಟ್ ಕುಟುಂಬಕ್ಕೆ ಆಶಾಭಾವನೆ. ಈ ಕಳೆಬರ ಯಾರದ್ದು ಎಂದು ಗುರುತಿಸಲು DNA ಪರೀಕ್ಷೆ ಸೇರಿದಂತೆ ಫಾರೆನ್ಸಿಕ್ ವಿಶ್ಲೇಷಣೆ ನಡೆಸಲಾಗುವುದು. ಈ ಕಳೆಬರ ಪತ್ತೆಯಿಂದಾಗಿ 2003ರಲ್ಲಿ ಕಾಣೆಯಾದ ವೈದ್ಯಕೀಯ ವಿದ್ಯಾರ್ಥಿನಿ ಅನನ್ಯ ಭಟ್ ಸೇರಿದಂತೆ ಇತರ ಕಾಣೆಯಾದವರ ಕುಟುಂಬಗಳಿಗೆ ಭರವಸೆಯನ್ನು ತಂದಿದೆ. ಯಾರು ಅನನ್ಯ ಭಟ್? ಅದು 2003ರ ಸಮಯ. ಮಂಗಳೂರಿನ ಪ್ರತಿಷ್ಠಿತ ಮಣಿಪಾಲ್ ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನಲ್ಲಿ ಓದುತ್ತಿದ್ದ ಅನನ್ಯ ಭಟ್
ಓದಿನಲ್ಲಿ ಸದಾ ಮುಂದಿದ್ದಳು. ತನ್ನ ಇಬ್ಬರು ಸ್ನೇಹಿತೆಯರೊಂದಿಗೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಬಂದಿದ್ದಳು. ದೇವರ ದರ್ಶನ ಮುಗಿಸಿ ಸ್ನೇಹಿತೆಯರು ಬಟ್ಟೆ ತರಲೆಂದು ಅಂಗಡಿಗೆ ಹೋದಾಗ ಅನನ್ಯ ಭಟ್ ಒಬ್ಬಳೇ ನಿಂತಿದ್ದಳು. ಕೆಲವೇ ನಿಮಿಷಗಳಲ್ಲಿ ವಾಪಸ್ ಬಂದು ನೋಡಿದಾಗ ಅಲ್ಲಿ ಅನನ್ಯ ಭಟ್ ಇರಲಿಲ್ಲ. ಕ್ಷಣ ಮಾತ್ರದಲ್ಲಿ ನಗುತ್ತಾ ಜೊತೆಗಿದ್ದ ಗೆಳತಿ ಗಾಳಿಯಲ್ಲಿ ಕರಗಿದಂತೆ ಮಾಯವಾಗಿದ್ದಳು. ಅನನ್ಯ ಭಟ್ ನಾಪತ್ತೆಯಾಗಿ 22 ವರ್ಷ ಕಳೆದಿದೆ. ಆದರೆ ಆಕೆಯ ಕುರುಹು ಕೂಡ ಸಿಕ್ಕಿಲ್ಲ. ನನ್ನ ಮಗಳ ಕಳೆಬರ ಸಿಕ್ಕರೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ಮಾಡುತ್ತೇವೆ ಅಂತ ತಾಯಿ ಸುಜಾತಾ ಭಟ್ ಕಣ್ಣೀರಿಡುತ್ತಿದ್ದಾರೆ ಎಂದು ಕಳೆಬರ ಸಿಕ್ಕಾಗ ಒಂದು ಆಶಾಭಾವನೆ ಮೂಡಿತ್ತು. ಆದರೆ ಅದು ಪುರುಷನದ್ದು ಅಂತ ಗೊತ್ತಾದಾಗ ಸಣ್ಣ ನಿರಾಸೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದ ಬಗ್ಗೆ ಎಲ್ರಿಗೂ ಕುತೂಹಲ ಇದ್ದೇ ಇದೆ. ಆದರೆ ಎಲ್ಲಕ್ಕಿಂತ ಹೆಚ್ಚಿನ ಕುತೂಹಲ ಇರೋದು ಆ ನಿಗೂಢ ವ್ಯಕ್ತಿ ಯಾರು, ಎಲ್ಲಿನವನವನು, ಏನು ಮಾಡ್ತಿದ್ದ, ಇಷ್ಟೊಂದು ಆರೋಪ ಮಾಡ್ತಿರೋದು ಯಾಕೆ? ಇದ್ರ ಬಗ್ಗೆ ಸತ್ಯ ಯಾರಿಗೂ ಕೂಡ ತಿಳಿದಿಲ್ಲ. ಈತ ಕೂಡ ಇದ್ರ ಬಗ್ಗೆ ಹೆಚ್ಚಿನ ವಿವರಣೆಯನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ನೀಡಿಲ್ಲ. ಆದರೆ ಆತನ ಬಗ್ಗೆ ಕಂಪ್ಲೀಟ್ ಸತ್ಯ ನಮಗ್ ಗೊತ್ತಿದೆ, ನಾವು ಹೇಳ್ತೀವಿ ಕೇಳಿ ಅಂತ ಹೇಳ್ತಿದ್ದಾರೆ ಧರ್ಮಸ್ಥಳ ಗ್ರಾಮಸ್ಥರು. ದೂರುದಾರನ ಅಸಲಿಯತ್ತು ಬಟಾಬಯಲು. ಕರಾಳ ಸತ್ಯ ಬಿಚ್ಚಿಟ್ಟ ಧರ್ಮಸ್ಥಳದ ನಿವಾಸಿ. ಧರ್ಮಸ್ಥಳದಲ್ಲಿ ನಾನೇ ಶವ ಹೂತಿದ್ದೇನೆ ಎಂದು ನಿಗೂಢ ವ್ಯಕ್ತಿಯೋರ್ವ 20 ವರ್ಷದ ಬಳಿಕ ಮೇಲೆದ್ದು ಬಂದಿದ್ದಾನೆ. ಆತ ಕೊಟ್ಟ ಹೇಳಿಕೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿವೆ. ಇದರ ಮಧ್ಯೆ ಆ ಆಗುಂತಕ ಯಾರು, ಆತ ಎಲ್ಲಿಯವನು ಎಂಬ ಸತ್ಯವನ್ನು ಬಟಾಬಯಲಾಗಿದೆ. ಅವನು ಚಿನ್ನಯ್ಯ, ಸಖತ್ ಕುಡಿಯುತ್ತಿದ್ದ. ಈಗ ಮುಸ್ಕಲ್ಲಿ ಇರೋದರಿಂದ ಅವನು ಯಾರಂತ ಇಲ್ಲಿಗೆ ನಮಗೇನು ಗೊತ್ತಿರೋದು. ಆ ಹೇಳುವ ಹೆಸರು, ಅವನ ಒಂದು ಹೆಸರನ್ನು ಬದಲು ಕೊಟ್ಟಿದ್ದಾರೆ. ಒಂದನೇದಾಗ ಅದು ಕಾನೂನಿನ ವ್ಯವಸ್ಥೆಯಲ್ಲಿ ಇರ್ಬೋದು. ಎರಡನೇದಾಗಿ ಚಿನ್ನಯ್ಯ ಅಂತ ಹೇಳುವವ ಇಲ್ಲಿ ಕೆಲಸ ಎಲ್ಲ ಮಾಡ್ತಿದ್ದ. ಅವನ ಹೆಂಡತಿ ಮಕ್ಕಳು ಅವರೆಲ್ಲ ಇಲ್ಲಿ ಕೆಲಸ ಮಾಡ್ತಿದ್ರು. ಆಮೇಲೆ ಅವನಿಗೆ ಎಲ್ಲ ಅವನೇ ಆದರೆ ಅವನಿಗೆ ಕುಡಿಯುವ ಅಭ್ಯಾಸ ಅದು ಇದೆಲ್ಲ ಇತ್ತು, ಎಲ್ಲ ಅಭ್ಯಾಸ ಇದ್ದವನೇ ಅವನು. ಹಾಗಾದರೆ ಅವನಿಗೆ ಏನಾದರೂ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಇಲ್ಲೇ ಜೀವನ ಮಾಡ್ತಿದ್ದ. ಯಾವುದೋ ಬೇರೆ ಊರಿಂದ ಬಂದವ, ಕೊಳ್ಳೆಗಾಲನೋ ಮೈಸೂರು ಆ ಕಡೆ ಇರ್ಬೋದು. ಇಲ್ಲಿ ಬಹಳಷ್ಟು ಕೆಲಸ ಎಲ್ಲ ಮಾಡಿಕೊಂಡಿದ್ದ. ಶವ ಹೂತಿರಬಹುದು, ಆದ್ರೆ ಕೊಲೆ ಆಗಿಲ್ಲ. ಇಲ್ಲಿದ್ದು ವ್ಯವಸ್ಥೆ ಎಲ್ಲ ಪಡೆದುಕೊಂಡು ಇಂತಹ ಒಂದು ಯಾರೋ ಹೇಳಿದ ಮಾತಿಗೆ ಅವನು ಒಪ್ಪಿಕೊಂಡನು. ಅಲ್ಲದಿದ್ದರೆ ಈ ಹೆಣಗಳ ವಿಷಯದಲ್ಲಿ ಹೇಳಲಿಕ್ಕೆ ಹೋದರೆ, ಯಾಕಂತ ಹೇಳಿದರೆ 1-2 ಹೆಣಗಳೆಲ್ಲಾದರೂ ಹೂತಿರ್ಲಿಕ್ಕೆ ಬೇಕು. ಯಾಕಂದರೆ ಈ ಕೊಲೆ ಮಾಡಿಯಲ್ಲ ಅಥವಾ ಅತ್ಯಾಚಾರ ಮಾಡಿಯಲ್ಲ. ಧರ್ಮಸ್ಥಳಕ್ಕೆ ಲಕ್ಷಾಂತರ ಜನ ಭಕ್ತಾದಿಗಳು ಬರುವುದರಿಂದ ಕೆಲವರು ಅನಾರೋಗ್ಯದಲ್ಲಿ ಸತ್ತಿರ್ತಾರೆ, ಕೆಲವು ಏನಾದರೂ ಆಗಿ ಸತ್ತಿರ್ತಾರೆ. ಆದರೆ ಅವರ ವಾರಿಸುದಾರರಿದ್ದರೆ ಅವ್ರು ತಗೊಂಡು ಹೋಗ್ತಾರೆ. ಇಲ್ಲಿ ಧರ್ಮಸ್ಥಳದಲ್ಲಿ ಹೀಗೆ, ಇದು ಧರ್ಮಸ್ಥಳ ಅಂದರೆ ನಾವು ಕಾಶಿ ಇದ್ದಾಗೆ. ಕೆಲವರು ಅಂದರೆ ಇದು ಶಿವಕ್ಷೇತ್ರ. ಕೆಲವರು ನದಿಗೆ ಹಾರಿ ಆತ್ಮಹತ್ಯೆ ಮಾಡೋದು, ಯಾಕಂದರೆ ಅವರೊಂದು ಮನಸ್ಸು ಮೋಕ್ಷ ಅಂತೇಳಿ. ಅದೇ ರೀತಿ ಕಾಲು ಜಾರಿ ಬಿದ್ದು ಸತ್ತಿರ್ತಾರೆ. ಅಂಥದ್ದು ಅಡ್ರೆಸ್ಸು ಅದೆಲ್ಲ ಸಿಕ್ಕಿದರೆ ಪೊಲೀಸ್ ಮುಖಾಂತರ ಅಥವಾ ಅದಕ್ಕೆ ಸಂಬಂಧಪಟ್ಟ ಪಂಚಾಯತ್ ಅದರ ಅಧಿಕಾರಿಗಳ ಮುಖಾಂತರ ಅದಕ್ಕೆ ರವಾನೆ ಮಾಡುವಂಥ ವ್ಯವಸ್ಥೆಗಳು ಮಾಡ್ತಾರೆ. ಮಾಡಲೇಬೇಕಲ್ಲ ಅವರು. ವಾರಸುದಾರರಿಲ್ಲದ ಶವ ಹೂತಿರಬಹುದು. ಮಾಡಿರೋ ಸಾಧ್ಯತೆ, ಕೆಲಸ ಮಾಡಿರೋ ಸಾಧ್ಯತೆ ಇದೆ. ಎಲ್ಲಿ ಹೂತಾಕಿರ್ಬೋದು ಏನಂತೇಳಿ ನಮಗೆ ಗೊತ್ತಿಲ್ಲ. ಅಂದರೆ ಹೂತಾಕಿರ್ಬೋದು ಅಂದರೆ ಏನು, ಅನಧಿಕೃತವಾದ ಯಾವುದು ಇಲ್ಲಿ ನಡೆಯುವುದಿಲ್ಲ ಧರ್ಮಸ್ಥಳದಲ್ಲಿ. ಅಕಸ್ಮಾತ್ ವಾರಿಸುದಾರರೇ ಇಲ್ಲದೆ ಈ ನದಿಯಲ್ಲೆಲ್ಲ ಬಿದ್ದು ಕೊಳೆತು ಆ ಶವವನ್ನೇ ತೆಗೀಲಿಕ್ಕೆ ಆಗೋದಿಲ್ಲ. ಅದು ಅದೇ ನದಿಯಲ್ಲಿ ಬಿದ್ದು ಕೊಳೆತಿರ್ಬೋದು ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಯಾಕಂದರೆ ಇದು ನದಿ ಬಹಳ ವಿಶಾಲವಾಗಿದೆ. ಬೇರೆ ಊರಿಂದ ಯಾವುದೋ ನದಿಗಳಿಂದ ತೇಲಿ ಬಂದು ಇಲ್ಲಿ ತಡೆಗೋಡೆ ಸಹ ಇರ್ತದೆ. ಕೆಲವು ಸಲ ಈ ನದಿಗೆ ಏನಾದರೂ ಬಿದ್ದದ್ದು ಎಲ್ಲೂ ಹೋಗಬಾರ್ದು ಈ ಜನಗಳದಂಥ ಉದ್ದೇಶದಲ್ಲಿ ಅದಕ್ಕೊಂದು ಬೇಲಿ ಥರ ಮಾಡಿರ್ತಾರೆ. ಅದಕ್ಕೆ ಸಿಕ್ಕಿ ಹಾಕಿಕೊಂಡು ಮಾಂಸ ಎಲುಬೆಲ್ಲ ಬೇರೆ ಆಗಿದ್ದೆಲ್ಲ ಇರಲಿಕ್ಕೆ ಸಾಧ್ಯತೆ ಉಂಟು. ಯಾವತ್ತೂ ಗಮನಕ್ಕೆ ಬರುತ್ತೆ. ಒಂದು ಇಲ್ಲೇ ಸತ್ತಿರ್ಬೋದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಸಿಕ್ಕ ಶವಗಳು ಕೊಲೆ ಆಗಿರುವುದಿಲ್ಲ. ಯಾವುದೋ ಊರಿನಲ್ಲಿ ಯಾವುದೋ ನದಿಯಲ್ಲಿ ಬಳ್ಳದಲ್ಲಿ ತೇಲಿಕೊಂಡು ಬಂದು ಎಲ್ಲೋ ಪುದೆಯಲ್ಲಿ ಸಿಕ್ಕಿಕೊಂಡು ಮತ್ತೆಷ್ಟೋ ಸಮಯಗಳ ನಂತರ ಈ ನದಿಗೆ ಬಂದಾಗ ಈ ನದಿಗೆ ಎಲ್ಲಾದರೂ ಒಂದು ತಡೆಗಳಿರ್ತದೆ. ಇಲ್ಲಿ ಯಾಕಂತ ಹೇಳಿದರೆ ಎಲ್ಲವೂ ಒಂದು ನೇರವಾದ ವ್ಯವಸ್ಥೆ ಇದೆ. ಇಲ್ಲಿ ಏನಾದರೂ ಬಿದ್ದರೂ ಸಿಗಬೇಕಂತೇಳಿ ಅದಕ್ಕೊಂದು ಬೇಲಿ ಥರ ಎಲ್ಲ ಸಿಗ್ತದೆ. ಅದು ಯಾವತ್ತಾದ್ರು ಸಿಕ್ಕಿದರೆ ಅಂಥದ್ದನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಯಲ್ಲಿ ಮಾಡಿರಲಿಕ್ಕೆ ಸಾಧ್ಯ. ಅದು ಅಂಥದ್ದು ಸಿಕ್ಕಿದೆ ಅಂತೇಳಿ ಹೇಳೋದು ನಾನು ಕೇಳಿದ್ದೇನೆ. ಆದರೆ ಅದನ್ನು ಎಲ್ಲಿ ಅವರು ದಫನ ಮಾಡ್ತಾರೆ ಅಂತೇಳಿ ನಾನು ನೋಡ್ಲಿಕ್ಕೆ ಹೋಗೋದಿಲ್ಲ. ಅಂದರೆ ಅದೇನು ಕೊಲೆಗಿಲ್ಲ ಅಲ್ಲಲ್ಲ. ಚಿನ್ನ ಕಳ್ಳತನದಲ್ಲಿ ಚಿನ್ನಯ್ಯ ಭಾಗಿಯಾಗಿದ್ದಂತೆ. ಇಲ್ಲಿ ಕೆಲಸ ಮಾಡ್ತಿರುವಾಗ
ಇಲ್ಲಿ ಎಲ್ಲೋ ಚಿನ್ನ ಕಳವಾಗುವುದು ಏನಾದರೂ ಕಳ್ಳತನದಲ್ಲೋ ಕೆಲವು ಕಳ್ಳತನದಲ್ಲೂ ಭಾಗಿ ಅನ್ನೋದನ್ನು ನಾನು ಹೇಳೋದು ಕೇಳಿದ್ದೇನೆ. ಯಾಕಂದರೆ ನಾನು ಈಗ ಧರ್ಮಸ್ಥಳದಲ್ಲಿರೋದು, ಇದು ಧರ್ಮಸ್ಥಳ ಗ್ರಾಮ, ನಾನು ಈ ಗ್ರಾಮಸ್ಥ. ನೇತ್ರಾವತಿಗೂ ಇಲ್ಲಿಗೂ ನಿಜವಾಗಿ 3.5 ಕಿಲೋಮೀಟರ್ ಇದೆ. ಈ 3.5 ಕಿಲೋಮೀಟ್ರಲ್ಲಿ ಯಾರಾದರೂ ಇಲ್ಲಿ ಬಂದಾಗ ಹೇಳುವಾಗ ಗೊತ್ತಾಗುತ್ತೆ, ಈ ಚಿನ್ನಯ್ಯ ಅಂತ ಹೇಳೋನೇನೋ ಅಲ್ಲಿ ಇದಾಗಿದೆ ಹಾಗಾಗಿದೆ. ಅವನು ಯಾರಾದರೂ ಈ ದುರ್ಜನರ ಜೊತೆ ಸೇರಿಕೊಂಡು ಅವ್ರ ಹತ್ರ ಹೇಳ್ಬೋದು. ಯಾಕಂದರೆ ನಾನು ಅಲ್ಲಿ ಕೆಲಸಕ್ಕಿರುವಾಗ ಅಲ್ಲಿ ಹೆಣಗಳನ್ನೆಲ್ಲ ಹೂತಿದ್ದೇನೆ, ಆ ಹೆಣಗಳನ್ನು ಹೂತಿದ್ದೇನೆ ಅಂತ ಅವನು ಹೇಳಿರ್ಬೋದು ಅಷ್ಟೇ ಹೊರತು ಮತ್ತು ಕೊಲೆಗಳನ್ನು ಮಾಡಿದ್ದು ಮತ್ತೆ ಸೇರಿಸಿರ್ತಾರೆ. ಅತ್ಯಾಚಾರ ಆರೋಪಿಗಳ ಹಿಂದೆ ಷಡ್ಯಂತ್ರ. ಯಾಕಂತ ಹೇಳಿದ್ರೆ ಅಂಥ 13 ವರ್ಷದ ವಯೋಮಾನದವರು ಅಲ್ಲಿ ಏನಾದರೂ ಆಗಿದ್ರೆ ನಮಗೆ ಗೊತ್ತಿರ್ತದೆ. ನಾವು ಇಲ್ಲೇ ಧರ್ಮಸ್ಥಳ ಸುತ್ತಮುತ್ತಲೇ ತಿರುಗಿಕೊಂಡಿರೋದು. ಆ ರೀತಿಯ 12-13 ವರ್ಷದ ಹುಡುಗಿಗಳು ಅಸಹಜದಲ್ಲೂ ಸತ್ತದ್ದು ನನ್ನ ನೆನಪಿಗೆ ಬರುವುದಿಲ್ಲ. ಮತ್ತು ಬೇರೆ ಊರಿಂದ ಬಂದವರು ಸತ್ತದ್ದು ನಮ್ಮ ಗಮನಕ್ಕೆ ಬರಲ್ಲ. ಮತ್ತು ಅತ್ಯಾಚಾರ ಆಗಿ ಕೊಲೆ ಆಗಿದ್ದು ನಮ್ಮ ಗಮನಕ್ಕೆ ಬರುವುದಿಲ್ಲ. ಅದನ್ನು ಒಂದು ಸೃಷ್ಟಿ ಮಾಡಿದ್ದಾರೆ ಅದರಲ್ಲಿ. ನಿಗೂಢ ವ್ಯಕ್ತಿಯ ಹಿಂದೆ ದುಷ್ಟ ಶಕ್ತಿಗಳ ಕೈವಾಡ ಇದೆ. ದೂರುದಾರನ ಆರೋಪಗಳು 100ಕ್ಕೆ 100 ಸುಳ್ಳು ಅಂತ ಧರ್ಮಸ್ಥಳ ನಿವಾಸಿ ಚಂದ್ರನ್ ಆರೋಪಿಸಿದ್ದಾರೆ. ತನಿಖೆಯ ಬಳಿಕವಷ್ಟೇ ಸತ್ಯ ಹೊರಬರಬೇಕಿದೆ. ಅಭಿಷೇಕ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ಈ ವ್ಯಕ್ತಿನೂ ಗೊತ್ತು, ಆತನ ಹಿನ್ನೆಲೆನೂ ಗೊತ್ತು ಅನ್ನೋದು ಗ್ರಾಮಸ್ಥರ ಮಾತು. ಕೇವಲ ಗ್ರಾಮಸ್ಥರು ಮಾತ್ರವಲ್ಲ, ಈ ಧರ್ಮಸ್ಥಳ ಕೇಸ್ನಲ್ಲಿ ಅದರಲ್ಲೂ ಈ ಅನಾಮಿಕಾ ಮುಸುಕುದಾರಿಯ ಬಗ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗೋ ರೀತಿಯ ವಿಚಾರಗಳು ಹೊರ ಬರ್ತಲೇ ಇದೆ. ಯಾರು ಆರೋಪ ಮಾಡ್ತಿದ್ದಾರಲ್ಲ, ಧರ್ಮಸ್ಥಳದಲ್ಲಿ ಅಧರ್ಮದ ಕಾರ್ಯಗಳು ನಡೆದು ಹೋಗಿದೆ, ಇದಕ್ಕೆ ಸಾಕ್ಷಿ ನಾನೇ, ನನ್ನ ಕೈಯಾರೆ ಆ ಅಧರ್ಮದ ಕಾರ್ಯದಿಂದ ಬಲಿಯಾಗಿ ಹೋಗಿದ್ದ ಹೆಣ್ಣು ಮಕ್ಕಳನ್ನ ಹೂತು ಹಾಕಿದ್ದೇನೆ ಅಂದವನೇ ಕಳ್ಳ, ಆತನನ್ನ ನಂಬಬೇಡಿ. ಅನಾಮಿಕಾ ಅಂತ ಕರೆಸ್ಕೊಳ್ತಾ ಇರುವ ವ್ಯಕ್ತಿ ಚಿನ್ನ ಕದ್ದು ತಗಲಾಕೊಂಡು ಧರ್ಮಸ್ಥಳದಿಂದ ಆಚೆ ಹಾಕಲ್ಪಟ್ಟ ವ್ಯಕ್ತಿ. ಈಗ ಯಾರದ್ದೋ ಕುಮ್ಮಕ್ಕಿನಿಂದ ಬಂದು ಅಧಿಕೃತವಾಗಿ ಹೂತಿದ್ದ ಶವಗಳು, ಅಂದ್ರೆ ಗ್ರಾಮ ಪಂಚಾಯಿತಿ ಪೊಲೀಸ್ ಇಲಾಖೆಯ ಗಮನಕ್ಕೆ ಬಂದು ದಾಖಲೆಗಳನ್ನ ಸೃಷ್ಟಿ ಮಾಡಿ ನಂತರದಲ್ಲಿ ಹೂಳಲ್ಪಟ್ಟಿದ್ದ ಶವಗಳನ್ನ ತೋರಿಸಿ ಇದೆಲ್ಲವೂ ಕೂಡ ನಿಗೂಢವಾಗಿ ಹತ್ಯೆ ಆಗಿದ್ದು ಅಂತ ಹೇಳಿ ಸುಳ್ಳು ಹೇಳ್ತಿದ್ದಾನೆ. ಆ ಮೂಲಕ ಕ್ಷೇತ್ರಕ್ಕೆ ಕಳಂಕ ತರೋ ಯತ್ನ ಮಾಡ್ತಿದ್ದಾನೆ ಅಂತ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕೇಶವ್ ಗೌಡ ಅವರು ಗಂಭೀರವಾದ ಆರೋಪ ಮಾಡಿದ್ದಾರೆ. ಕೇಶವ್ ಗೌಡ ಅವರಿದ್ದಾರೆ. ಅಂದರೆ ಇವರು ಕೂಡ ಧರ್ಮಸ್ಥಳದ ಗ್ರಾಮ ಪಂಚಾಯತಿ ಅಲ್ಲಿ ಕೂಡ ಅಧ್ಯಕ್ಷರಾಗಿದ್ದು 2012ರಲ್ಲಿ. ಈ ಬಗ್ಗೆ ಮಾತಾಡಲಿಕ್ಕೆ ಜೊತೆಗಿದ್ದಾರೆ ಕೇಶವ್ರನ್ನ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸರ್. ನಮಸ್ಕಾರ ಸರ್. ಸರ್, ಏನಂದರೆ ಈಗ ಸದ್ಯಕ್ಕೆ ಒಂದಿಷ್ಟು ವಿಚಾರಧಾರೆಗಳು ನಡೀತಾ ಇದ್ದಾವೆ. ಇವತ್ತು 7ನೇ ಜಾಗವನ್ನು ಅಗಿತಾ ಇದ್ದಾರೆ, ಅಲ್ಲೊಂದಿಷ್ಟು ಏನೋ ಸಿಕ್ತು ಅಂತ. ಇನ್ನು 6ನೇ ಜಾಗದಲ್ಲಿ ಮನುಷ್ಯನ ಕಳೆಬರಹ ಸಿಕ್ಕಿದೆ. ಏನು ಹೇಳ್ತಾರೆ ಈ ಬಗ್ಗೆ? ಹೆಣಗಳನ್ನು ಪಂಚಾಯತ್ನವರು ಅಂದರೆ ಪೊಲೀಸವರು ಪಂಚಾಯತ್ನವರಿಗೆ UDR ಮಾಡಿದಂಥ ಪ್ರಕರಣಗಳು, ಅನಾಥ ಶವಗಳನ್ನು ಅಥವಾ ಕೊಳೆತಂಥ ಶವಗಳನ್ನು, ತೀರಾ ಅದನ್ನು ಸಾಗಿಸಲೇ ಸಾಧ್ಯ ಇಲ್ಲದಂಥ ಶವಗಳನ್ನು ಕಾನೂನಾತ್ಮಕವಾಗಿ ಅಂದರೆ ಅದರಲ್ಲಿ ಪೋಸ್ಟ್ಮಾರ್ಟಮ್ ಮಾಡಿ ಆಮೇಲೆ ಡಾಕ್ಟ್ರು ಬಂದು ಪೋಸ್ಟ್ಮಾರ್ಟಮ್ ಮಾಡಿ ಅಲ್ಲಿ ಹುಗಿದಂಥ ಪ್ರಕರಣಗಳು ಇದ್ದಾವೆ. ಆ ಒಂದು ದೂರದೃಷ್ಟಿಯಿಂದ ನಾನು ಹೇಳಿದೆ, ಅಲ್ಲಿ ಇವತ್ತು ಅಥವಾ ನಾಳೆ ಖಂಡಿತ ಹೆಣಗಳು ಸಿಗ್ತವೆ. ಆಗಿವಾಗ ನಿಮಗೆ 13ರಲ್ಲಿ ಸಿಗುವುದಿಲ್ಲ ಅಂತ ನಾನು ಹೇಳೋದಿಲ್ಲ. ನಿನ್ನೆ ಸಿಗಲಿಲ್ಲ ಅಂತ ಹೇಳಿದರೆ ಅದು ಏನೋ ಬೇರೆ ಕಾರಣಗಳು ಇರ್ಬೋದು, ಅಲ್ಲಿಯೂ ಸಿಗಬೇಕಾದಂಥದ್ದು ಇದ್ದಿರ್ಬೋದು, ಏನೋ ಕಾರಣಗಳು ಇವತ್ತು ಸಿಗ್ತದೆ ಅಂತ ಹೇಳೋದನ್ನು ನಾನು ಹೇಳಿದ್ದೀನಿ. ಅದು ಸ್ಮಶಾನ ಅಂತೇಳಿ ಅಲ್ಲ, ಆ ಸ್ಥಳ ಸರ್ಕಾರಿ ಸ್ಥಳ ಅಂತ ಹೇಳುವಂಥ ಒಂದು ಸ್ಥಳ. ಮೊದಲು ಏನಿತ್ತು ಅಂತ ಹೇಳಿದರೆ 2005-6 ತನಕ ಧರ್ಮಸ್ಥಳದಲ್ಲಿ ಒಂದು ಸಾರ್ವಜನಿಕ ಸ್ಮಶಾನ ಇರಲಿಲ್ಲ. ಆ ಸಂದರ್ಭದಲ್ಲಿ ಏನು ಮಾಡ್ತಿದ್ರು ಅಂತ ಹೇಳಿದರೆ ಒಂದು ಸರ್ಕಾರಿ ಸ್ಥಳದಲ್ಲಿ ಹುಗಿಬೇಕು. ಪೊಲೀಸವರು ಏನು ಮಾಡ್ತಾರೆ, ಒಂದು ಸ್ಥಳವನ್ನು ಆಯ್ಕೆ ಮಾಡ್ತಾರೆ, ಅಲ್ಲಿ ಹುಗಿತಾರೆ, ಮಹಾಜರೆಲ್ಲ ಮಾಡಿಬಿಟ್ಟು ಹುಡುಗಿದ್ದಾರೆ. ಅದರ ಬಗ್ಗೆ ದಾಖಲೆಗಳು ಪೊಲೀಸ್ ಸ್ಟೇಷನಲ್ಲಿ ಇರ್ಬೋದು. ಆದರೆ ಸ್ಮಶಾನದ ಬಗ್ಗೆ ನಾವು ಹೇಳುವಾಗ ಸ್ಮಶಾನ 2005-6 ನಂತರ ಆದಾಗ ಅಲ್ಲಿ ದಹನ ಮಾಡಿದ ಕಾರ್ಯಗಳು ನಡೀತಾ ಇದ್ದಾವೆ. ಆದರೆ ಮೊದಲು ಏನು ಮಾಡ್ತಿದ್ರು, ಅಲ್ಲೇ ಹುಗ್ದು ಬಿಟ್ಟು ಎಲ್ಲಿ ಅವರಿಗೆ ಅನುಕೂಲ ಆಗ್ತದೆ ಪೊಲೀಸವರಿಗೆ ಅಲ್ಲಿ ಹುಗ್ದು ಬಿಡ್ತಿದ್ರು. ಎಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನೀವು ಹೇಳಿದಾಗೆ ಆತ್ಮಹತ್ಯೆ ಮಾಡಿದ ಸ್ಥಳದಲ್ಲಿ ಅಲ್ಲಿ ಆಂಬುಲೆನ್ಸಿನ ವ್ಯವಸ್ಥೆ ಇರಲಿಲ್ಲ ಮೊದಲೆಲ್ಲ, ಭಾಳ ಹಿಂದಿನ ಕಾಲದಲ್ಲೆಲ್ಲ. ಆಮೇಲೆ ಡಾಕ್ಟರ್ಸ್ ಅಲ್ಲೇ ಬಂದುಬಿಟ್ಟು ಪೊಲೀಸರು ಅವರನ್ನು ಕರ್ಕೊಂಡು ಬಂದುಬಿಟ್ಟು ಅವರಿಗೊಂದಿಷ್ಟು ಸಂಭಾವನೆಯನ್ನು ಪಂಚಾಯತಿಯಿಂದಲೋ ತೆಗೆದುಬಿಟ್ಟು ಅವರಲ್ಲಿ ಅದನ್ನು ಹುಗಿತಾ ಇದ್ರು. ಹಾಗಾಗಿ ಅದು ಸರ್ಕಾರಿ ಸ್ಥಳದಲ್ಲಿ ಮಾಡದೆ ಯಾರಾದರೂ ಒಂದು ಖಾಸಗಿ ಸ್ಥಳದಲ್ಲಿ ಅಲ್ಲಿ ಮಾಡಲಿಕ್ಕೆ ಬಿಡ್ತಾರೆ. ಸುತ್ತಮುತ್ತ ಆ ಕಡೆ ಎಲ್ಲ ಇರುವಂಥದ್ದು ಖಾಸಗಿ ಸ್ಥಳಗಳು. ಖಾಸಗಿ ಸ್ಥಳದಲ್ಲಿ ಯಾರು ಕೂಡ ಹೆಣವನ್ನು ಹುಗಿಲಿಕ್ಕೋ ಅಥವಾ ದಹನ ಮಾಡಲಿಕ್ಕೋ ಅಲ್ಲಿ ಬಿಡುವುದಿಲ್ಲ. ಹಾಗಾಗಿ ಆ ಸ್ಥಳಗಳಲ್ಲಿ ಹುಗ್ದಂಥ ಉದಾಹರಣೆಗಳು ಇದ್ದಾವೆ. ಯಾರೀ ಮಾಸ್ಕ್ ಮ್ಯಾನ್, ಯಾರೀ ಮುಸುಕುದಾರಿ ಸರ್? ತಾವು ನೋಡಿದ್ದೀರಾ, ಪರಿಚಯನ? ಆ ಚಹರೆ ಉಳ್ಳಂಥ ವ್ಯಕ್ತಿ, ಅದೇ ದೈತ್ಯ ವ್ಯಕ್ತಿ ಒಬ್ಬ ಧರ್ಮಸ್ಥಳದಲ್ಲಿ ಇದ್ದ. ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ಕ್ಷೇತ್ರದಲ್ಲಿ ನೇತ್ರಾವತಿ ನದಿ ತೀರದಲ್ಲಿ ಅಲ್ಲಿ ಏನು ಮಾಡ್ತಿದ್ದ ಅಂತ ಹೇಳಿದರೆ, ಅವನ ಕೆಲಸ ಏನು ಅಂತ ಹೇಳಿದರೆ ಸ್ವಚ್ಛತಾ ಕಾರ್ಯವನ್ನು ಮಾಡುವಂಥದ್ದು. ಹಾಗಾಗಿ ಆ ವ್ಯಕ್ತಿ ಅಲ್ಲಿ ಸ್ವಚ್ಛತಾ ಕಾರ್ಯವನ್ನು ಮಾಡ್ತಿರುವಾಗ ಹೆಣಗಳು ಎಲ್ಲಾದರೂ ಬಿದ್ದಂಥ ಮಾಹಿತಿಗಳು ಬಂದರೆ, ಯಾರಾದರೂ ಮುಳುಗಿದಾಗ ಎಷ್ಟು ಡೀಪಾಗಿ ಹೋಗಿ ಎತ್ತಿಕೊಂಡು ಬರುವಂಥ ಒಬ್ಬ ವ್ಯಕ್ತಿ ಇದ್ದ. ಅವನನ್ನು ನೋಡುವಾಗ
ದೈತ್ಯ ವ್ಯಕ್ತಿಯಾಗಿದ್ದ, ಆ ಚಹರೆಗಳನ್ನು ಇವನಲ್ಲಿ ಹೋಲ್ತವೆ ಅಂತ ಹೇಳೋದನ್ನು ಸಾರ್ವಜನಿಕ ವಲಯದಲ್ಲಿ ಹೇಳುವಂಥದ್ದು. ನಾನು ಅಧ್ಯಕ್ಷನಾಗಿದ್ದಾಗಲೂ ಕೂಡ ಆ ವ್ಯಕ್ತಿ ಏನಾದರೂ ಪಂಚಾಯಿತಿಗೆ ಸಂಬಂಧಪಟ್ಟ ಹಾಗೆ ಸ್ವಚ್ಛತಾ ಕಾರ್ಯ ಪ್ರಾರಂಭವಾಗಿದ್ದು ನಮ್ಮ ಅವಧಿಯಲ್ಲಿ, ಆ ಟೈಮಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಏನಾದರೂ ಬೇಕಾದರೆ ಅವರನ್ನು ಕ್ಷೇತ್ರದಲ್ಲಿ ಮನವಿ ಮಾಡಿಕೊಂಡು ನಾವು ಉಪಯೋಗಿಸುವಂಥ ಇದಿತ್ತು. ನಾನು ಯಾವ ಚಹರೆ ಉಳ್ಳಂಥ ವ್ಯಕ್ತಿ ಹೇಳಿದ್ನೋ ಆ ವ್ಯಕ್ತಿಯನ್ನು ನಾವು ಅಲ್ಲಿ ಉಪಯೋಗಿಸುವಂಥ ಪದ್ಧತಿ ಇತ್ತು. ಒಂದು ವೇಳೆ ಅಲ್ಲಿ ಒಂದು ಹೆಣ ಸಿಕ್ಕಿದಾಗ ಪೊಲೀಸವರು ಅನಾಥ ಶವ ಅಂತೇಳಿ ಆದರೆ ಅಲ್ಲಿ ಇಡ್ತಾರೆ, ಅದು ಟ್ರೇಸ್ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿ ಟ್ರೇಸ್ ಮಾಡಿದ್ದನ್ನೆಲ್ಲ ಕಳಿಸಿಕೊಡ್ತಿದ್ರು. ಟ್ರೇಸ್ ಮಾಡದಿರೋ ಇದನ್ನು ಹೂತು ಕೊಡಿ ಅಂತ ಹೇಳುವಂಥದ್ದು ಸಾಮಾನ್ಯ ಪ್ರಕ್ರಿಯೆ, ಅದು ಲೋಕಲ್ ಬಾಡಿಗೆ ಬರ್ತದೆ. ಆಗ ಅವರು ಲೋಕಲ್ ಬಾಡಿಯಲ್ಲಿ ಅದನ್ನು ಮನವಿ ಕೊಟ್ಟಾಗ ಹೂಡಲಿಕ್ಕೆ ನಮ್ಮಲ್ಲಿ ಆಗ ಜನಗಳ ಕೊರತೆ ಇತ್ತು, ಲೇಬರ್ಸ್ ಕೊರತೆ ಇತ್ತು. 1 ಜನ 2 ಜನ ವರ್ಕ್ ಮಾಡಿ 1-2 ಜನ ಹೆಣ ಹೂಡಲಿಕ್ಕೆ ಸಾಧ್ಯ ಇಲ್ಲ, ಎತ್ತಿಕೊಂಡು ಹೋಗ್ಲಿಕ್ಕೂ ಸಾಧ್ಯ ಇಲ್ಲ. ಈ ವ್ಯಕ್ತಿಯನ್ನು ಯಾರು ನಾನು ಹೇಳಿದಾಗ ದೈತ್ಯ ವ್ಯಕ್ತಿ ಅಂತ ಇದ್ದರು ಅವರನ್ನು ಉಪಯೋಗಿಸುವಂಥ ಇದಿತ್ತು. ಅವನಿಗೆ ಹೆಣ ಹೂಡಲಿಕ್ಕೆ ಪಂಚಾಯತಿಯಿಂದ ಬರುವಾಗ ಅವರನ್ನು ಉಪಯೋಗಿಸಿಕೊಂಡು ಕ್ಷೇತ್ರದಿಂದ ನಾವು ಮನವಿ ಮಾಡಿದಾಗ ಅವ್ರು ಯಾರನ್ನಾದ್ರೂ ಕಳಿಸ್ತಿದ್ರು. ಅಲ್ಲಿ ತುಂಬ ಜನ ಇದ್ದರು ಇಂಥ ಮಾಲಿಯವರು. ಆತ ನದಿಗೆ ಬಿದ್ದಾಗ ನದಿಗೆ ಮುಳುಗುದ್ರಲ್ಲಿ ಬಹಳ ಚತುರ ಅವನು. ನದಿಗೆ ಮುಳುಗಿದಾಗ ನಾನು ಇದೇ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ, ಆ ಚಹರೆ ಇರುವಂಥ ವ್ಯಕ್ತಿ ನದಿಗೆ ಮುಳುಗಿದಾಗ ಏನು ಮಾಡ್ತಿದ್ದ ಅಂತ ಹೇಳಿದರೆ, ಅಲ್ಲಿ ಚಿನ್ನಾಭರಣಗಳು ಏನಾದರೂ ಇದ್ದರೆ ಹೆಣದ ಮೇಲೆ ಅದನ್ನು ತೆಗೆದು ಬಿಟ್ಟು ಒಂದು ಕಲ್ಲಿನಲ್ಲೋ ಇವನು ಹೋಗುವಾಗಲೇ ಮೆಟೀರಿಯಲಲ್ಲಿ ಇಟ್ಕೊಂಡು ಹೋಗ್ತಿದ್ದು, ಕಲ್ಲಿನಲ್ಲೋ ಏನಾದರೂ ಇಟ್ಟುಕೊಂಡು ಅಲ್ಲಿ ಬದ್ದು ನಿಂತ. ಮತ್ತು ಸಂಜೆ ಹೋಗಿ ಕೆಲಸ ಮುಗ್ದ ಮೇಲೆ ಯಾರು ಇಲ್ಲದಾಗ ಅದನ್ನು ಹೋಗಿ ತೆಗೆಯುವಂಥ ಪರಿಪಾಠ ಇಟ್ಟುಕೊಂಡಿದ್ದ. ಇದನ್ನು ಉಜಿರೆ ಪರಿಸರದಲ್ಲೋ ಮೊಬೈಲ್ ಏನಾದ್ರು ಸಿಕ್ಕಿದರೆ ಧರ್ಮಸ್ಥಳ ಪರಿಸರದಲ್ಲೋ ಚಿಲ್ಲರೆ ಹಣವನ್ನು ಹೋಟೆಲ್ಗಳಿಗೆ ಕೊಡುವಂಥ ಪರಿಪಾಠ ಇಟ್ಟುಕೊಂಡಿದ್ದ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯನ್ನು ಏನು ಮಾಡಿದರು ಅಂತ ಹೇಳಿದರೆ 2014ನೇ ಇಸ್ವಿನಲ್ಲಿ ಈ ಎಲ್ಲ ವಿಚಾರಗಳು ಕ್ಷೇತ್ರದ ಮ್ಯಾನೇಜ್ಮೆಂಟಿಗೆ ಗೊತ್ತಾದಾಗ ಅವ್ರೇನು ಹೇಳಿದರು, ಇಂಥವ್ರು ನಮ್ಮೊಟ್ಟಿಗೆ ಬೇಡ. ಯಾಕೆಂತ ಹೇಳಿದರೆ ಅಲ್ಲಿ ಪ್ರತಿಯೊಂದು ವಾರ್ನಿಂಗ್ ಕೊಡ್ತಾರೆ, ಸ್ನಾನಕ್ಕೆ ಹೋಗಬೇಡಿ ಅಂತೇಳಿ, ಆಮೇಲೆ ನೀವು ಅಲ್ಲಿ ಹೋಗಬೇಡಿ ಅಂತ ಹೇಳ್ತಾರೆ. ಅಂಥ ಇದರಲ್ಲಿ ಕೂಡ ಇಂಥದ್ದೆಲ್ಲ ಆಗ್ತದೆ, ಕದಿಬೇಡಿ ಅಂತ. ಕದಿಯುವುದು ಯಾರು ಅಂತ ಹೇಳುವಾಗ ಇಂಥವರು ಇದ್ದರೆ ನಮಗೆ ತೊಂದರೆ ಅಂತ ಹೇಳೋದು ದೃಷ್ಟಿಯಲ್ಲಿ 2014ರಲ್ಲಿ ಅವರನ್ನು ನೀವು ಬೇಡ ಕೆಲಸಕ್ಕೆ ಅಂತೇಳಿ ಅವ್ರಿಗೆ ಏನು ಕೊಡಬೇಕಿತ್ತು ಸಂಭಾವನೆ ಇಲ್ಲ, ಅದನ್ನು ಕೊಟ್ಟು ಕಳಿಸಿದಂಥ ವ್ಯಕ್ತಿ ಒಬ್ಬ ಇದ್ದಾನೆ. ಥ್ಯಾಂಕ್ ಯು ಸರ್. ಇದಿಷ್ಟು ಧರ್ಮಸ್ಥಳದ ಮಾಜಿ ಅಧ್ಯಕ್ಷರಾದಂತಹ ಕೇಶವರ ಮಾತು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಈ ಧರ್ಮಸ್ಥಳ ಗ್ರಾಮ ಅಲ್ಲಿ ನಡೀತಾ ಇರುವ ತನಿಖೆಗೆ ಸಂಬಂಧಪಟ್ಟ ಇವತ್ತಿನ ಅಪ್ಡೇಟ್ಸ್ ಎಷ್ಟು. ರಿಪಬ್ಲಿಕ್ ಕನ್ನಡದಲ್ಲಿ ಸತತವಾಗಿ 5 ದಿನಗಳಿಂದಲೂ ಕೂಡ ಈ ಉತ್ಖನನ ಕಾರ್ಯ ಪ್ರಾರಂಭವಾಗಿ 3 ದಿನ, ಅದಕ್ಕೆ ಮುಂಚೆ 2 ದಿನ ಆತನ ನಾಮಧೇಯ ವ್ಯಕ್ತಿಯ ವಿಚಾರಣೆಯನ್ನು ನಡೆಸಿದ್ರು. 5 ದಿನವೂ ಕೂಡ ಮಿನಿಟ್ ಟು ಮಿನಿಟ್ ಅಪ್ಡೇಟನ್ನು ನಿಮಗೆ ಕೊಟ್ಟಿದ್ದೀವಿ. ನಾಳೆ ಕೂಡ ತನಿಖೆ ಮುಂದುವರಿಯುತ್ತೆ. ಹಾಗೆ ಆಯಾ ಕ್ಷಣದ ಅಪ್ಡೇಟ್ಗಳನ್ನು ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ನಿಮ್ಮವರೆಗೂ ತಲುಪಿಸ್ತಾ ಇರುತ್ತೆ. ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ. ಸ್ಯಾಂಡಲ್ವುಡ್ನಲ್ಲಿ ದರ್ಶನ್ ಫ್ಯಾನ್ಸ್ ವರ್ಸಸ್ ಇತರೆ ನಟ ನಟಿಯರು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ನಟಿ ಹಾಗೆ ಮಾಜಿ ಸಂಸದೆ ರಮ್ಯಾ ಅವರು ದೂರು ಕೊಟ್ಟಿದ್ದಾಯಿತು. ಪ್ರಥಮ್ ಅವರ ಸರದಿ. ಪ್ರಥಮ್ ಪೊಲೀಸ್ ಠಾಣೆ ಮುಂದೆ ಕೂತು ಉಪವಾಸ ಮಾಡ್ತೀನಿ, ದರ್ಶನ್ ಅವ್ರ ಕ್ಷಮೆ ಕೇಳಬೇಕು, ಅವರ ಅಭಿಮಾನಿಗಳ ಪೇಜನ್ನು ಡಿಲೀಟ್ ಮಾಡಿಸ್ಬೇಕು ಅಂತ ಹೇಳಿ ಹಠಕ್ಕೆ ಬಿದ್ದಿದ್ದು. ಈ ಸಂದರ್ಭದಲ್ಲಿ ನಟ ಪ್ರಥಮ್ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳೋಕೆ ಸಿಕ್ಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಂಘಟನೆಗಳಿಂದ ಪ್ರಥಮ್ ಮೇಲೆ ಹಲ್ಲೆ ಮಾಡುವ ಪ್ರಯತ್ನ ಕೂಡ ನಡೆದಿದೆ. ಠಾಣೆ ಎದುರಲ್ಲೇ ಇದೆಲ್ಲ ನಡೆದು ಹೋಗಿದೆ. ನಟ ಪ್ರಥಮ್ ಮುಖಕ್ಕೆ ಮಸಿ ಬಳಿಯೋ ಪ್ರಯತ್ನ ಕೂಡ ನಡೆಸಲಾಗಿದೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಮುಂದೆ ನಡೆದಿರುವ ಹೈಡ್ರಾಮಾ. ಪ್ರಥಮ್ ಕ್ಷಮೆಯಾಚನೆ ಮಾಡಲೇಬೇಕು ಅಂತ ಹೇಳಿ ಹೋರಾಟಗಾರರು ಪಟ್ಟು ಹಿಡಿದು ಕೂತಿದ್ದಾರೆ. ಕಪ್ಪು ಮಸಿ ಬಳಿತೀವಿ ಅವ್ರಿಗೆ. ಬಾಬಾ ಸಾಹೇಬ್ರ ಬಗ್ಗೆ ಏನಕ್ಕೆ ಅವಹೇಳನಕಾರಿ ಯಾವತ್ತು ಮಾತಾಡಬೇಕು? ಯಾಕೆ ಆವೇಶ? ಹೇಳಿಲ್ಲ ಮುಂದೆ ಈ ತರ ಮಾಡೋದು ನೀವು. ಚುಚ್ಚು ಕೊಂದವ್ರೆ ಮಸಿ ಬಡೀರಿ. ಕಪ್ಪು ಮಸಿ ಬಳಿತೀವಿ ಅವ್ರಿಗೆ. ಬಾಬಾ ಸಾಹೇಬ್ರ ಬಗ್ಗೆ ಏನಕ್ಕೆ ಅವಹೇಳನಕಾರಿ ಯಾವತ್ತು ಮಾತಾಡಬೇಕು? ಚುಚ್ಚು ಕೊಂದವ್ರೆ ಮಸಿ ಬಡೀರಿ. ಕಪ್ಪು ಮಸಿ ಬಳಿತೀವಿ ಅವ್ರಿಗೆ. ಬಾಬಾ ಸಾಹೇಬ್ರ ಬಗ್ಗೆ ಏನಕ್ಕೆ ಅವಹೇಳನಕಾರಿ. ದೊಡ್ಡಬಳ್ಳಾಪುರ ಠಾಣೆ ಮುಂದೆ ದೊಡ್ಡ ಹೈಡ್ರಾಮಾ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಅಂಬೇಡ್ಕರ್ ಸಂಘಟನೆಯವರು ಈಗಾಗಲೇ ಪ್ರಥಮ್ ಕಾರನ್ನ ತಡೆಗಟ್ಟಿ
ಅವ್ರನ್ನ ತಡೆಯುತ್ತಿರುವಂಥದ್ದು ಮತ್ತೆ ಬಂಧನ ಮಾಡಲು ಆಗ್ರಹ ಕೂಡ ಮಾಡ್ತಾ ಇದ್ದಾರೆ. ಪ್ರಥಮ ಏನು ಸಂವಿಧಾನ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂತಹ ಪ್ರಕರಣ ಏನಿತ್ತು, ಈ ಸಂಬಂಧ ದೂರು ಕೊಡಲು ಕೂಡ ಅಂಬೇಡ್ಕರ್ ಸಂಘಟನೆಯವರು ಬಂದಿರುವಂಥದ್ದು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆ ಎದುರು ಪ್ರತಿಭಟನೆ ಕೂಡ ಮಾಡ್ತಾ ಇರುವಂಥದ್ದು. ಪ್ರಥಮ ಮೇಲೆ ಹಲ್ಲೆಗೂ ಕೂಡ ಯತ್ನ ಆಯಿತು, ಮಸಿ ಬಳಿಯಲು ಕೂಡ ಯತ್ನ ಮಾಡಿದ್ರು. ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಲು ಏನು ಅಧಿಕಾರ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಇಲ್ಲಿ ಮಾಡಿರುವಂಥದ್ದು. ಸೀದಾ ಠಾಣಾಧಿಕಾರಿ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಅವರು ಬಂದು ರಿಟರ್ನ್ ನಲ್ಲಿ ನೀವು ದೂರನ್ನ ಕೊಡಿ, ನಾವು ಕ್ರಮವನ್ನು ಕೈಗೊಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂಥದ್ದು. ಸೀದಾ ಇಲ್ಲಿ ಮಂಜುನಾಥ್ ಅವರು ಇದ್ದಾರೆ, ಮಂಜುನಾಥ್ ಅವ್ರನ್ನ ಮಾತನಾಡ್ಸೋಣ, ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದು ಕೇಳೋಣ. ಸರ್, ಮೊದಲನೇದಾಗಿ ಅವರು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇರುವಂಥದ್ದು. ರಿಟರ್ನ್ ಅಲ್ಲಿ ದೂರು ಕೊಟ್ರ ಏನಾಯ್ತು ಅಂತ? ಸರ್, ಈಗ ದೂರು ದಾಖಲು ಮಾಡೋ ಅಷ್ಟೊತ್ತಿಗೆ ನಮ್ಮ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಿಂದ ಅವರು ಎಸ್ಕೇಪ್ ಆಗಿದ್ದಾರೆ. ಸರ್ಕಾರದ ಯಾರೋ ರಾಜಕಾರಣಿಗಳ ಒತ್ತಡನೋ ಏನೋ ಗೊತ್ತಿಲ್ಲ, ಪೊಲೀಸ್ ಇಲಾಖೆನೂ ಕೂಡ ಅವ್ರನ್ನ ಸೆಕ್ಯೂರ್ ಮಾಡಿ ಕಳಿಸಿದೆ. ನಾವು ಇದನ್ನು ಖಂಡಿಸ್ತೀವಿ. ಇಲ್ಲಿ ಏನಾಗಿದೆ ಅಂತಂದರೆ, ಸಂವಿಧಾನದಲ್ಲಿ ಒಂದು ಲೂಪ್ ಬಗ್ಗೆ ಮಾತಾಡ್ತಾರೆ, ಆರ್ಟಿಕಲ್ 19 ಬಗ್ಗೆ ಮಾತಾಡ್ತಾರೆ, ವಾಕ್ಚಾತುರ್ಯದ ಬಗ್ಗೆ ಮಾತಾಡ್ತಾರೆ ಅಂತಂದರೆ ಇದು ಭಾಳ ಸಂವಿಧಾನ ವಿರೋಧಿ ಕೆಲಸ. ಇದು ನಾವು ಇದನ್ನು ಖಂಡಿಸ್ತೀವಿ ಸರ್. ಸರ್, ಈಗ ತಾವು ಕೂಡ ದೂರು ಕೊಡಲು ಹೋಗಿದ್ರಿ, ಪ್ರಥಮ್ ಕೂಡ ಠಾಣೆಯಲ್ಲಿ ಇದ್ರು, ನೀವು ಆಗ್ರಹ ಮಾಡಿದ್ರೆ ಅವ್ರನ್ನ ಕಳಿಸಬಾರ್ದು ಅಂತ, ಏನಾಯ್ತು? ಸರ್, ಇಲ್ಲ, ಈಗ ಆಲ್ರೆಡಿ ಕಳಿಸ್ಬಿಟ್ಟಿದ್ದಾರೆ, ನಾವು ಇನ್ನೇನು ಮಾಡೋಕ್ಕಾಗಲ್ಲ. ನಾವು ಕೂಡ ಕಪ್ಪು ಮಸಿ ಬಳಿಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಆದರೆ ಇಲ್ಲಿರ್ತಕ್ಕಂಥ ನಮ್ಮ ಗ್ರಾಮಾಂತರ ಪೊಲೀಸ್ ಠಾಣೆ ಸಾಹೇಬರು ನಮ್ಮನ್ನು ತಡೆದಿದ್ದಾರೆ. ಸಂವಿಧಾನದ ಪರವಾಗಿರ್ತಕ್ಕಂಥ ಹೇಳಿಕೆ ಕೊಟ್ಟಿದ್ದಿದ್ರೆ ನಾವು ಯಾವುದೇ ಕಾರಣಕ್ಕೂ ಏನೂ ಮಾಡ್ತಿರ್ಲಿಲ್ಲ. ಅವರು ಕೂಡಲೇ ಕ್ಷಮೆಯಾಚನೆ ಮಾಡಿದ್ರೆ ನಾವು ಇಲ್ಲಿಗೆ ಹೋರಾಟ ಕೈ ಬಿಡ್ತೀವಿ, ಇಲ್ಲ ಅಂತಂದರೆ ರಾಜ್ಯ ವ್ಯಾಪ್ತಿ ಹೋರಾಟ ಮಾಡೋದಕ್ಕೆ ಕರೆ ಕೊಡ್ತೀವಿ. ಪ್ರಥಮ್ ಯಾಕೆ ಈ ರೀತಿಯಾದಂಥ ಹೇಳಿಕೆ ಕೊಡ್ತಾರೆ ಅಂತ? ಒಂದು ಸತಿ ನಟರ ಬಗ್ಗೆ ವಿರೋಧವಾಗಿ ಹೇಳಿಕೆ ಕೊಡ್ತಾರೆ, ನಟರ ಅಭಿಮಾನಿಗಳ ವಿರೋಧವಾಗಿ ಹೇಳಿಕೆ ಕೊಡ್ತಾ ಇರುವಂಥದ್ದು, ಸರಿಯಾಗಿ ದೂರನ್ನು ಕೂಡ ಕೊಡಲಿಲ್ಲ, ಅದನ್ನು ಕೂಡ ತಡ ಮಾಡಿ ದೂರು ಕೊಟ್ಟರು. ಈಗ ಈ ರೀತಿಯಾದಂಥ ಅಂದರೆ ಸಂವಿಧಾನದ ಲೂಪ್ ಹೋಲ್ಸ್ ಬಗ್ಗೆ ಮಾತನಾಡ್ತಾರೆ, ಈ ಬಗ್ಗೆ ಏನು ಹೇಳ್ತೀರಿ ಅಂತ ಅವರ ಒಂದು ಹೇಳಿಕೆಗಳ ಬಗ್ಗೆ? ಸರ್, ಪ್ರಥಮ್ ಒಬ್ಬ ಮಾನಸಿಕ ಅಸ್ತವ್ಯಸ್ತ ಅಂತ ಹೇಳೋದಕ್ಕೆ ಬಯಸ್ತೀನಿ ಅಷ್ಟೇ. ಸರ್, ನೆಕ್ಸ್ಟ್ ನಿಮ್ಮ ನಿಲುವು ಏನು ಮಾಡ್ತೀವಿ? ರಾಜ್ಯವ್ಯಾಪ್ತಿ ಹೋರಾಟ ಮಾಡ್ತೀವಿ. ಎಲ್ಲ ಜಿಲ್ಲೆಯಲ್ಲೂ ಜಿಲ್ಲಾಧಿಕಾರಿಗಳ ಮೂಲಕ, SP ಸಾಹೇಬರ ಮೂಲಕ ಕಂಪ್ಲೇಂಟನ್ನು ದಾಖಲು ಮಾಡ್ತೀವಿ. ಏನು ಅವರು ಅವಹೇಳನಕಾರಿಯಾಗಿ ಮಾತಾಡಿದ್ದಾರೆ ಅದಕ್ಕೆ ಶಿಕ್ಷೆ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಆಗ್ರಹಿಸ್ತೀವಿ. ಇದಿಷ್ಟು ಮಂಜುನಾಥ್, ಅಂಬೇಡ್ಕರ್ ಸಂಘಟನೆಯ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಅವರ ಮಾತುಗಳು. ಸದ್ಯ ಈಗ ಈ ವಿಚಾರಕ್ಕಾಗಿ ಪ್ರಥಮ್ ಅವರು ಎಲ್ಲಿವರೆಗೂ ಕ್ಷಮೆ ಕೇಳುವುದಿಲ್ವೋ ಅಲ್ಲಿವರೆಗೂ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ. ಅದಲ್ಲದೆ ನಾವು ಇನ್ನು ದರ್ಶನ್ ಅಭಿಮಾನಿಗಳು ಹಾಗೆ ನಟ ಪ್ರೇಮ್ ಮೇಲೆ ಪ್ರಥಮ್ ಮೇಲೆ ಕ್ಷಮೆ ಇರಲಿ, ನಟ ಪ್ರಥಮ್ ಮೇಲೆ ಹಲ್ಲೆಗೆ ಯತ್ನ ಪ್ರಕರಣ ಒಂದು ಕಡೆ ಆದರೆ, ರಮ್ಯಾ ಹಾಗೆ ದರ್ಶನ್ ಅಭಿಮಾನಿಗಳ ನಡುವಿನ ಸಂಘರ್ಷ ವಿವಾದ ಮತ್ತೊಂದು ಕಡೆ ತಾರಕಕ್ಕೇರ್ತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಜರ್ ಪ್ರಕ್ರಿಯೆಗೆ ಹಾಜರಾಗೋಕೆ ಪೊಲೀಸರು ಸೂಚನೆ ನೀಡಿದ್ದಾರೆ. ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್. ಪದ್ಮಾವತಿ ಪರ ಸ್ಯಾಂಡಲ್ವುಡ್ ತಾರೆಯರು. ನಟ ಪ್ರಥಮ್ ಮತ್ತು ನಟಿ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಿವಾದ ದಿನೇ ದಿನೇ ತಾರಕಕ್ಕೇರ್ತಾ ಇದೆ. ಒಂದೆಡೆ ನಟಿ ರಮ್ಯಾ ಕಮಿಷನರ್ ಆಫೀಸ್ಗೆ ದೂರು ಕೊಟ್ಟಿದ್ದು ತನಿಖೆ ತೀವ್ರಗೊಂಡಿದೆ. ಮತ್ತೊಂದೆಡೆ ಅಶ್ಲೀಲ ಮೆಸೇಜ್ ಮಾಡಿದ ದರ್ಶನ್ ಫ್ಯಾನ್ಸ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಇನ್ನೊಂದೆಡೆ ರಮ್ಯಾ ಕ್ಷಮೆ ಕೇಳಿ ಅದೇ ಡಿವೋರ್ಸ್ ಫ್ಯಾನ್ಸ್ ಮೆಸೇಜ್ ಮಾಡ್ತಿದ್ದಾರೆ. ಇದೆಲ್ಲದರ ಮಧ್ಯೆ ಇದೀಗ ನಟಿ ರಮ್ಯಾಗೆ ಸ್ಯಾಂಡಲ್ವುಡ್ ಸಿನಿ ತಾರೆಯರು ಸಪೋರ್ಟ್ ಮಾಡ್ತಿದ್ದಾರೆ. ರಮ್ಯಾ ನಡೆ ಬೆಂಬಲಿಸಿದ ಲೂಸ್ ಮಾದ. ಇಲ್ಲ, ಆ ಥರ ಮಾತಾಡೋರಿಗೆ, ಆ ಥರ ಮೆಸೇಜ್ಗಳು ಮಾಡೋರು ಕರ್ಕೊಂಬಂದು ಚಪ್ಪಲಿ ಹೊಡಿಬೇಕು. ಯಾಕೆ ಗೊತ್ತಾ, ಇವಾಗ ಅವ್ರು ಹುಟ್ಟಿರೋದು ಒಂದು ತಾಯಿ ಹೊಟ್ಟೆಲ್ಲೇ ಅಲ್ವಾ. ಸೊ ಹಂಗಾಗಿ ಅವ್ರಿಗೆ ಬುದ್ಧಿನೇ ಇಲ್ಲ ಅಂದಮೇಲೆ ಅವ್ರ ಬಗ್ಗೆ ಮಾತಾಡೇನು ಪ್ರಯೋಜನ? ಇಂಥವ್ರ ಮೇಲೆ ಅಂತಲ್ಲ, ಯಾವುದೇ ಹೆಣ್ಮಗುಗಾಗಲಿ ಈ ಥರದ್ದು ಯಾರು ಮಾತಾಡಬಾರ್ದು. ಸೊ ತುಂಬ ತಪ್ಪದು. ತುಂಬ ಒಳ್ಳೇದು ಸರ್, ತುಂಬ ಒಳ್ಳೇದು ಕಂಪ್ಲೇಂಟ್ ಕೊಟ್ಟಿರೋದು. ಅವರು ಯಾಕೆ ಕೊಡಬಾರ್ದು? ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ ಇವಾಗ ಒಂದಷ್ಟು ಜನ ಸಿಗ್ತಾರೆ, ಕರ್ಕೊಂಡೋಗಿ ಒಂದು ಸ್ವಲ್ಪ ಅವ್ರಿಗೆ ಬೆಂಡೆ ಎತ್ತಿದ್ರೆ ಗೊತ್ತಾಗುತ್ತೆ, ನೆಕ್ಸ್ಟ್ ಇನ್ನೊಬ್ಬ ಮಾಡಲ್ಲ ಆ ಥರ. ದರ್ಶನ್ ಅಭಿಮಾನಿಗಳು ಅವರ ಮಾತು ಕೇಳ್ತಾರೆ. ಮಾಡಿದ್ರೆ ತುಂಬ ಒಳ್ಳೇದು, ಬಟ್ ಯಾಕೆ ಮಾಡ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಮಾಡಿದ್ರೆ ತುಂಬ ಒಳ್ಳೇದು. ಅವರು ಬಂದು ಹೇಳಬೇಕು. ಇವಾಗ ಅವ್ರ ಫ್ಯಾನ್ಸು ಅವ್ರ ಮಾತು ಕೇಳ್ತಾರೆ. ಸೊ ಹಂಗಾಗಿ ಅವ್ರು ಹೇಳಿದ್ರೆ ಇದಕ್ಕೆಲ್ಲದಕ್ಕೂ ಒಂದು ಸ್ಟಾಪ್ ಆಗುತ್ತೆ. ಬಟ್ ಗೊತ್ತಿಲ್ಲ ಏನಾಗ್ತಿದೆ ಅನ್ನೋದು. ತಮ್ಮ ಪರ ಕನ್ನಡದ ಚಿತ್ರರಂಗದ ತಾರೆಯರು ನಿಂತಿದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ರಮ್ಯಾ ಪೋಸ್ಟ್ ಹಾಕಿ ಧನ್ಯವಾದವನ್ನ ತಿಳಿಸಿದ್ದಾರೆ.
ದರ್ಶನ್ ಪರ ನಿಂತ ನಟ ಧ್ರುವ ಸರ್ಜಾ. ಒಂದೆಡೆ ಚಂದನವನದ ಹಲವರು ರಮ್ಯಾ ಪರ ನಿಂತ್ರೆ ನಟ ಧ್ರುವ ಸರ್ಜಾ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್ ಅಂತ ಹೇಳಿದ್ದಾರೆ. ಜೊತೆಗೆ ಪ್ರಥಮ್ಗೂ ಕೌಂಟರ್ ಕೊಟ್ಟಿದ್ದಾರೆ. ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ವಿತ್ ದರ್ಶನ್ ಸರ್. ಬಿಕಾಸ್ 3 ವಿಷಯ ಇದೆ. ಫಸ್ಟ್ ಒನ್ನು, ಪ್ರಥಮ್ ಸರ್ಗೆ ಯಾರು ಮಚ್ಚಿಟ್ರು, ಹಾಗೆ ಡ್ಯಾಗರ್ ತೋರಿಸಿದ್ರು, ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳಿದ್ರು. ನಿಮ್ಮೆಲ್ರಿಗೂ ಅವರೇ ಹೇಳಿರೋದು. ದೂರು ನೀಡಿದ್ದ ಪ್ರಥಮ್ಗೆ ಪೊಲೀಸರ ನೋಟಿಸ್. ಬೇಕ್ರೆ ನಗು ಯಶಸ್ವಿನಿಗೆ ಜಾಮೀನು ಮಂಜೂರು. ಇನ್ನು ನಟ ಪ್ರಥಮ್ ಪ್ರಕರಣವು ಕೂಡ ಗಂಭೀರ ಸ್ವರೂಪವನ್ನ ಪಡೆದಿದ್ದು, ಉಪವಾಸ ಮಾಡ್ತಾ ಇದ್ದ ಪ್ರಥಮ್ಗೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ನೋಟಿಸ್ ನೀಡಿದ್ದಾರೆ. ಘಟನೆ ಸಂಬಂಧ ವಿಚಾರಣೆಗೆ ಹಾಜರಾಗಿ ಸ್ಥಳ ತೋರಿಸುವಂತೆ ಹೇಳಿದ್ದಾರೆ. ಈ ನಡುವೆ ಪ್ರಕರಣ ಸಂಬಂಧ A1 ಬೇಕ್ರಿ ರಘು ಹಾಗೂ A2 ಯಶಸ್ವಿನಿ ದೊಡ್ಡಬಳ್ಳಾಪುರದ ಜಿಲ್ಲಾ ನ್ಯಾಯಾಲಯಕ್ಕೆ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿಯನ್ನ ಹಾಕಿದ್ರು. ಇಬ್ಬರಿಗೂ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ ಆರೋಪಿ ರಘು ಆ ಸ್ಥಳದಲ್ಲಿ ನಾನು ಇರಲೇ ಇಲ್ಲ ಎಂದಿದ್ದಾರೆ. ಆಕ್ಚುಲಿ ನಾನು ಬಂದೇ ಇಲ್ಲ, ಅಲ್ಲಿ ಏನು ಫಂಕ್ಷನ್ ದೇವಸ್ಥಾನ ಗೊತ್ತಿಲ್ಲ ನನಗೆ. ಇದೆಲ್ಲ ಬಂದ್ಮೇಲೆ ಒಂದು ವೀಕಿಂದ ನ್ಯೂಸ್ ನೋಡಿದ್ರೆ ಗೊತ್ತಾಗಿದ್ದು. ರಘು ಅವ್ರಿಗೂ ಪ್ರಥಮ್ ಅವ್ರಿಗೂ ಈ ಹಿಂದೆ ಏನಾದರೂ ಭೇಟಿ ಆಗಿತ್ತು ಸರ್? ಇಲ್ಲಿವರೆಗೂ ನೋಡೇ ಇಲ್ಲ. ಎಲ್ಲೋ 1-2 ಸಲ ಅದು ಬಿಗ್ ಬಾಸ್ ಶೋ ನೋಡಿರೋದು ಅಷ್ಟೇ. ಆ್ಯಕ್ಚುಲಿ ಇಲ್ಲಿವರೆಗೂ ಒಂದ್ಸಲ ನೋಡೇ ಇಲ್ಲ ಡೈರೆಕ್ಟಾಗಿ. ಮತ್ತೊಂದೆಡೆ ಯಶಸ್ವಿನಿ ಮಾತಾಡಿದ್ದು ಕೌಂಟರ್ ಕಂಪ್ಲೇಂಟ್ ಕೊಡುವುದಾಗಿ ವಾರ್ನ್ ಮಾಡಿದ್ದಾರೆ. ನಾನು ಇವಾಗ ಕೌಂಟರ್ ಕಂಪ್ಲೇಂಟ್ ಕೊಡ್ತೀನಿ, ಇಷ್ಟೆಲ್ಲ ಇಶ್ಯೂ ಮಾಡೋನೆ, ನಾನಂತೂ ಬಿಡೋ ಅಂತ ಮಗಳೇ ಅಲ್ವೇ ಅಲ್ಲ. ಡಿಫಾಮೇಶನ್ ಕೇಸ್ ಹಾಕ್ತೀನಿ. ಫಸ್ಟ್ ಆಫ್ ಆಲ್ ಪಾಪ ರಘು ಅವ್ರು ಬಂದೇ ಇರ್ಲಿಲ್ಲ. ರಘು ಅವ್ರನ್ನ ಅವ್ರು ನೋಡೇ ಇಲ್ಲ ಬಿಡ್ರಿ, ಟಿವಿಯಲ್ಲಿ ನೋಡಿರೋದು. ಸುಮ್ನೆ ಅವ್ರ ಹೆಸರೇನು ಕೆತ್ತಬೇಕು, ರಘು ವಿಷಯ ಏನು ಕೆತ್ತಬೇಕು. ಪ್ರಥಮ್ ಜೊತೆ ರಕ್ಷಕ ಬುಲೆಟ್ಗೂ ನೋಟಿಸ್ ಅನ್ನ ನೀಡಿದ್ದು ಘಟನೆಯ ಪ್ರತ್ಯಕ್ಷದರ್ಶಿ ಆಗಿದ್ರಿಂದ ವಿಚಾರಣೆಗೆ ಹಾಜರಾಗಲು ತಿಳಿಸಿದ್ದಾರೆ. ಮುಂದೆ ಪ್ರಕರಣ ಇನ್ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೋ ಕಾಯ್ದೋಡಬೇಕಿದೆ. ಅರವಿಂದ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ ನ ಸುದ್ದಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ ಅಸಲಿ ಪ್ರೋಟೀನ್. MDH